बृहस्पति वासरयुक्तायां शुभवार शुभनक्षत्र शुभयोग शुभकरणादेवं गुण विशेषेण विशिष्टायां शुभतिथौ अस्माकं सहकुटुम्बानां आयुरारोग्यां नैवर्याभिवृद्ध्यर्थं सर्वार्थकामोक्षचतुर्विधमण्डलपूर्णासिद्ध्यर्थं श्रीपरमेश्वराज्ञा श्रीपरमेश्वरप्रीत्यर्थं श्रीहक्कळसन्तानगौलिप्रीत्यर्थं मम गीताञ्जलीनां प्रियाः जन्मादिद्वादशमावेशो ये ये ग्रहाः अरिष्टस्तारीणस्थिताः तेषां ग्रहाणां शुभ एकादशस्तारफलावप्त्यर्थं सुस्तारस्त्रीग्रहणं सुस्तारफलावप्त्यर्थं सुस्तारस्त्रीग्रहणां शेफलावप्त्यर्थं प्राप्तमहर्दशासो प्राप्तमुक्तिशो तत्रागतसमस्तग्रहचारवीणाविहारार्थं संहिता शनैश्चरदो प्रेतो सुचरगृह्णन्तो यस्मान् बन्ने कुलित्था सर्वभावग्राः युजदोषहम् ईदुदोषापहारकाः ईदु प्रेतो सुचरगृह्णन्ति आग्निदो बन्ने फलदानं तदा गणपतेः प्रतिष्ठा योग्यता सिद्धिरस्ति भवन्तो ब्रुवन्तो प्रतिष्ठा योग्यता सिद्धिरस्तु प्रायश्चित्तं सुप्रायश्चित्तमस्ति भवन्तो ब्रुवन्तो प्रायश्चित्तं सुप्रायश्चित्तमस्तु ಅಥವಾ ಒಂಚೂರು ಹುಳಿ ಅಂಶ ಇತ್ತು ನಾವು ಎಷ್ಟು ಹಾಲಾಗಿಲ್ವೋ ಅದು ಹಾಲಾಗಿ ಉಳಿಯೋದಿಲ್ಲ ಅದಕ್ಕೋಸ್ಕರ ಅದನ್ನು ಮೈಕ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಆ ಪಾತ್ರೆಗೆ ಒಂದು ಯೋಗ್ಯತೆ ಬೇಕು, ಪಾತ್ರೆಗೆ ಒಂದು ಪಾತ್ರತೆ ಬೇಕು. ಹಾಗೆ ಇದು ಮಹಾ ಪುಣ್ಯಕರ್ಮಗಳು ಅಂತ ಹೇಳಿ ಎಲ್ಲರಿಗೂ ಕೃಚರಾಚರಣೆ ಮಾಡಿ ಅಂತ ಹೇಳುವುದಿಲ್ಲ. ಇಂತಹ ಮಹಾಕರ್ಮಗಳನ್ನು ಮಾಡುವಾಗ ಕೃಚರಾಚರಣೆಯನ್ನು ಮಾಡಿ ಅಂತ ಹೇಳಿ ಶಾಸ್ತ್ರಕಾರ ಹೇಳಿದಂತೆ. ಕೃಚ ಅಂತ ಹೇಳಿದರೆ ಒಟ್ಟು 14 ರೀತಿಯ ದೇಹದಂಡನೆಯ ಕೆಲಸಗಳು. ಸಾಂತಬಲ ಕೃಚ್ಛ್ರ, ರಾಜಾಪತ್ಯ ಕೃಚ್ಛ್ರ ಇತ್ಯಾದಿ 14 ರೀತಿಯಲ್ಲಿ. ಅದರಲ್ಲಿ ಒಂದು ತಿಂಗಳ ಕಾಲ ಗೋಷ್ಠದಲ್ಲಿ ಹಸುವಿನ ಜೊತೆಗೆ ಹಸುವಿನ ಸೇವೆ ಮಾಡಿಕೊಂಡು ಹಸುವಿನ ಜೊತೆಯಲ್ಲೇ ಇರಬೇಕನ್ನುವಂಥದ್ದು. ಇನ್ನೊಂದು ಚಾಂದ್ರಾಯಣ ಕೃಚ್ಛ್ರ ಅಂತ ಈ ರೀತಿಯಾಗಿ ಬೇರೆ ಬೇರೆ ಕೃಚ್ಛ್ರಗಳಿದೆ. ಅದೆಲ್ಲ ಮಾಡೋದ್ರಿಂದ ದೇಹದಲ್ಲಿರುವಂತಹ ಎಲ್ಲ ಕೊಳೆಗಳು ದೂರ ಹೋಗ್ತವೆ. ನಾವು ಪಾಪ ಅನ್ನುವಂತಹ ಶಬ್ದದಿಂದ ಹೇಳ್ತೇವೆ. ಎರಡು ಶಬ್ದ ನಮ್ಮ ಲೌಕಿಕವಾಗಿ ಆದರೆ ದೇಹದೊಳಗೆ ನಾವು ಏನೇನೋ ತಿಂದಿರ್ತೇವೆ, ದೇಹದ ರಕ್ತದಲ್ಲಿ ಸಮೇತ ನಾವು ತಿಂದಂತಹ ಆಹಾರದ ಭಾಗಗಳು ಸೇರಿಕೊಂಡಿರ್ತವೆ. ಆದ್ದರಿಂದ ಆ ಪಾಪಗಳು ಹಾಗೆ ಆ ದೋಷಗಳು ಎರಡೂ ಕೂಡ ಪರಿಹಾರ ಆಗಿದೆ. ಆದರೆ ಅಷ್ಟೆಲ್ಲ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈಗ ಕಲಿಯುಗದ ಒಂದು ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಹಾಗಿರುವಾಗ ಇನ್ನೇನು ಮಾಡಬೇಕು? ಶಾಸ್ತ್ರಕಾರರು ಮತ್ತೊಂದು ದಾರಿಯನ್ನು ನೋಡಿ ಎಲ್ಲದಕ್ಕೂ ಕೂಡ ವಿಶೇಷವಾದಂತಹದ್ದು ಅಂತ ಹೇಳಿದ್ರೆ ಗೋವು. ಎಲ್ಲ ದೇವತೆಗಳು ಕೂಡ ಗೋವಿನಲ್ಲಿದ್ದಾರೆ. ಆ ಗೋವಿನ ದಾನವನ್ನು ಮಾಡಿದರೆ ಅಂತಹ ಮಹಾಪಾಪಗಳು ಕೂಡ ಪರಿಹಾರ ಆಗ್ತವೆ. ಗೋಮೂತ್ರವನ್ನು ಗೋಮಯವನ್ನು ಸೇರಿಸಿದರೆ ಅದರ ಹಾಲು ಮೊಸರು ರೂಪಗಳನ್ನು ಒಟ್ಟಿಗೆ ಹೀಗೆ ಪಂಚಗವ್ಯವನ್ನು ಸೇರಿಸಿದರೆ ಅದರಲ್ಲಿ ಒಂದೊಂದು ಕೂಡ ಯತ್ವವ್ಯಸ್ಥಿಗತಂ ದೇಹೇ ತಿಷ್ಠತಿ ಮಾಮಕ್ಕೆ ರಾಶನಂ ಪಂಚಗವ್ಯಕ್ಕೆ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಪಂಚಗವ್ಯವನ್ನು ಕುಡಿಯುವಾಗ ನಾವು ಅನುಸಂಧಾನ ಮಾಡಬೇಕಾದಂತಹ ತ್ವಕ್ ಅಸ್ಥಿ, ತ್ವಕ್ ಅಂತ ಹೇಳಿದ್ರೆ ಚರ್ಮ, ಅಸ್ಥಿ ಅಂತ ಹೇಳಿದ್ರೆ ಮೂಳೆ. ಹಾಗೆ ಅದರಲ್ಲಿ ಅದರ ಒಳಗಡೆ ಮಜ್ಜ ಇತ್ಯಾದಿ ಧಾತುಗಳು ಎಲ್ಲ ಭಾಗದಲ್ಲಿ ಇರುವಂತಹ ಪಾಪಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಗೋವಿಗಿದೆ. ಆ ಗೋವಿನ ಉತ್ಪಾದನೆಗಳು ಯಾವುದೇ ಪ್ರಾಣಿಯಿಂದ ನಾವು ಎಷ್ಟು ಪ್ರೀತಿಯಿಂದ ಸಾಕ್ತೇವೆ, ನಾವು ಬೇಕು ಅನ್ನೋ ಭಾರಿ ಪ್ರೀತಿಯಿಂದ ಸಾಕ್ತೇವೆ. ಆದರೆ ಅದರ ಮಲಮೂತ್ರಗಳನ್ನ ಸೇವನೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಬರ್ತದ? ನಮ್ಮ ಹಿಂದಿನ ಪದ್ಧತಿಯೂ ಇಲ್ಲ. ಅದನ್ನೆಲ್ಲ ತಿಂದರೆ ಮಾಡಿದರೆ ಅದು ಹೊಟ್ಟೆಗೆ ಹೋದರೆ ರೋಗಗಳು ಬರ್ತವೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಗೋಮೂತ್ರ ಮತ್ತು ಗೋಮಯ, ಹಾಲು ಮೊಸರು ತುಪ್ಪ ಇದು ಗೋಜನ್ಯ ಅಥವಾ ಪ್ರಾಣಿಜನ್ಯ ಆದರೂ ಕೂಡ ಅದು ದೋಷ ಅಲ್ಲ ಎಂಬುದಾಗಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ಅವಶ್ಯವಾಗಿ ಸ್ವೀಕಾರ ಮಾಡಿದರೆ ಆವಾಗ ಶರೀರದಲ್ಲಿರುವಂತಹ ಅಂತಹ ಸೂಕ್ಷ್ಮ ಪಾಪಗಳು ಕೂಡ ಪರಿಹಾರ ಆಗ್ತವೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಹಿಂದಿನ ಗೋಸೇವೆಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟು ನಮ್ಮ ಶ್ರೀಕೃಷ್ಣ ಆದರ್ಶವಾಗಿ ತೋರಿಸಿದ್ದು ಯಾವುದನ್ನ ಮೊದಲಿಗೆ ಗೋಸೇವೆ. ಗೋಸೇವೆಯನ್ನು ಮಾಡಿದ್ರೆ ಎಷ್ಟು ಎತ್ತರಕ್ಕೂ ಕೂಡ ಏರಬಹುದು ಅಂತ ಹೇಳೋದನ್ನ ತೋರಿಸಿಕೊಟ್ಟವನು ಕೃಷ್ಣ. ಅಂತಹ ಒಂದು ಗೋವನ್ನ ನಿಮಗೆ ಸೇವೆಯನ್ನು ಮಾಡಲಿಕ್ಕಾಗಿದ್ರೆ ದಾನವಾದರೂ ಮಾಡಿ ಅದರಿಂದಲೂ ಪಾಪ ಪರಿಹಾರ ಆಗ್ತದೆ ಅಂತ ಹೇಳುವ ವ್ಯವಸ್ಥೆಯನ್ನು
ಆಗಬಾರ್ದು ಗೋವುಗಳು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಬಹಳ ಆಗ್ತದೆ. ಅದಕ್ಕೋಸ್ಕರ ಕೊನೆಗೆ ಏನು ಮಾಡ್ತೀವಿ, ಅಷ್ಟು ಕೊಡ್ಲಿಕ್ಕೆ ಆಗಿಲ್ಲಲ್ಲ, ಇನ್ನೇನು ಮಾಡಬೇಕು? ಓ ಬ್ರಾಹ್ಮಣ ಹೀಗಾಗಿ ಬ್ರಾಹ್ಮಣ ಯಾನಿ ಭಾಷಂತೆ ಅನಿದೇವತಾ ಅಂತ ಹೇಳಿ, ಬ್ರಾಹ್ಮಣರಿಗೆ ಭೂಸ್ವರೂಪ ಅಂತ ಅರ್ಥ, ದೇವತೆಗಳಿಗೆ ಭೂಸ್ವರೂಪ ಅಂತ ಹೇಳಿ ಅರ್ಥ ಇಲ್ಲ, ಹೆಸರಿಲ್ಲ. ದೇವತೆಗಳಿಗೆ ದೇವತೆಗಳು ಅಂತಷ್ಟೇ ಅರ್ಥ ಹೇಳುವಂಥದ್ದು. ಭೂಸ್ವರೂಪ ಅಂತ ಹೇಳಿದ್ರೆ ದೇವತೆಗಳನ್ನ ಭೂಮಿಗೆ ಕರೆಯುವವರು, ಭೂಮಿಯ ದೇವತೆಗಳು ಅಂತ ಹೇಳಿ ಶಾಸ್ತ್ರಕಾರರು ಕೃಷ್ಣಾದಿಗಳು. ನಾವು ಬ್ರಾಹ್ಮಣರು ಬರ್ಕೊಂಡದ್ದಲ್ಲ, ವೇದವ್ಯಾಸರೇನು ಬ್ರಾಹ್ಮಣರಲ್ಲ, ಸತ್ಯವತಿಯ ಮಗ, ಅವರು ಬರೋದು ಮಹಾಭಾರತದಲ್ಲಿ, ಪುರಾಣಗಳನ್ನೆಲ್ಲ ಬರೆದದ್ದು ಅವರು. ಅವರು ವೇದವನ್ನ ಅಧ್ಯಯನ ಮಾಡಿದಂತಹ ದೇವರಿಗೆ ಬ್ರಾಹ್ಮಣ. ನಾವು ದ್ರವ್ಯವನ್ನು ಒಪ್ಪಿಸಿದ್ದೇವೆ, ನಾವು ಸಂಪಾದನೆ ಮಾಡಿದ್ದನ್ನ ಶಾಸ್ತ್ರಕಾರರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ದೇವರಿಗೆ ಒಪ್ಪಿಸುವಂತಹ ಸಂಪತ್ತು ಹೇಗಿರ್ಬೇಕಂತ ಹೇಳಿದ್ರೆ ಅಷ್ಟು ಶುದ್ಧವಾಗಿ ಋತುಮಾರ್ಗದಿಂದ ಬಂದದ್ದಾಗಿರಬೇಕು. ಯಾವುದ್ಯಾವುದೋ ದಾರಿಯಿಂದ ಸಂಪಾದನೆ ಮಾಡಿದ ಸಂಪತ್ತನ್ನ ದೇವರಿಗಾಗಿ ಒಪ್ಪಿಸಬೇಡಿ ಎಂಬುದಾಗಿ ಹೇಳ್ತಾರೆ. ಆದರೆ ಈಗಾಗಲೇ ನಮ್ಮ ಹತ್ರ ಸಾಧ್ಯವ? ಎಷ್ಟು ಮಾಡಲಿಕ್ಕೆ ಸಾಧ್ಯ? ನನ್ನ ಹತ್ರ ಹಾಗೆ ಮಾಡಿದ್ರೆ ಮನೆಯಲ್ಲೇ ಕೂತ್ಕೊಳ್ಬೇಕು, ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲ ರೀತಿಯ ಸಂಪತ್ತನ್ನು ನಾವು ಸಂಪಾದಿಸ್ತೇವೆ. ಹಾಗೆ ಆಹಾರವೂ ಕೂಡ ಅಷ್ಟು ಶುದ್ಧವಾಗಿ ಆಹಾರ ಇರುವುದಿಲ್ಲ. ಯಾಕೆ ನಾವೀಗ ಬ್ರಾಹ್ಮಣರು ತುಪ್ಪ ತಿನ್ನುವರು ಅಂತ ಹೇಳಿ ತುಪ್ಪವೂ ಕೂಡ ಈಗ ಶುದ್ಧವಾಗಿದ್ದ ತುಪ್ಪ ಸಿಕ್ಕುವುದಿಲ್ಲ, ಅಂತಹ ಒಂದು ಪರಿಸ್ಥಿತಿ. ಹಾಗಿರುವಾಗ ಏನು ಮಾಡಬೇಕು? ಬ್ರಾಹ್ಮಣ ಯಾರು ಭಾಷೆ ಕೊನೆಗೆ ಆ ವೇದಾಧ್ಯಯನ ಸಂಪನ್ನರಾದಂತಹ ಬ್ರಾಹ್ಮಣರ ವೇದ ಓದುವಂತಹ ವೇದವಂತರವನ್ನು ಪಠಿಸುವಂತಹ ಮುಖದಿಂದ ಏನು ವಾಕ್ಯ ಬರ್ತದೆ ಅದನ್ನು ದೇವರಿಗೆ ಗೊತ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಇರುವ ದೇವತಾ ಶಾಸ್ತ್ರವ ವೇದವಿದೆ ಬ್ರಾಹ್ಮಣೇ ವಸಂತಿ. ವೇದ ಹೇಳುವಂತಹ ದೇವತೆಗಳು ಎಷ್ಟೆಷ್ಟು ಇದ್ದಾರೆ ಅವರೆಲ್ಲರೂ ಕೂಡ ವೇದವನ್ನ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಸಂವಿಧಾನ ಯಾವ ರೀತಿಯಾಗಿ ಪ್ರಭು, ಹಾಗೆ ದೇವತೆಗಳಿಗೆ ವೇದವೇ ಪ್ರಭು. ವೇದವನ್ನು ಅನುಸರಿಸಿ ಅವರು ಹೋಗಬೇಕು. ಅವರು ಖುಷಿ ಬಂದಾಗ ಯಾವಾಗಲೂ ಮನೆ ಸುತ್ತುವುದು, ಯಾವಾಗಲೂ ಬಿಸಿಲು ಬರ್ತದೆ, ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದ ಯಾವ ಕಾಲದಲ್ಲಿ ಏನು ಮಾಡಬೇಕಂತ ಹೇಳಿ ಹೇಳ್ತದೋ ಆ ಪ್ರಕಾರದಲ್ಲಿ ಅವರು ನಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಆ ವೇದವನ್ನ, ಆ ದೇವತೆಗಳ ಸಂವಿಧಾನವನ್ನ ಯಾರು ಹೃದಯಗತವನ್ನಾಗಿ ಮಾಡಿಕೊಂಡಿದ್ದಾರೋ, ಯಾರು ಅಧ್ಯಯನ ಮಾಡಿದ್ದಾರೋ ಅವರು ಮಾತ್ರ ಆ ದೇವತೆಗಳನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಕಾನೂನೇ ಗೊತ್ತಿದ್ದವರು ದೇಶವನ್ನು ಏನು ಹೇಗೆ ನಿಯಂತ್ರಿಸ್ತಾರೆ? ಕಾನೂನಿನ ಒಳಹೊರ ಎಲ್ಲ ಸರಿಯಾಗಿ ಗೊತ್ತಿದ್ದಾಗ ಮಾತ್ರ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗೆ ದೇವತೆಗಳನ್ನು ಕೂಡ ನಿಯಂತ್ರಿಸುವ ಒಂದು ಶಕ್ತಿ ಇರುವಂತಹ ಮಂತ್ರಗಳಿವೆ. ಆ ಮಂತ್ರವನ್ನು ಯಾರು ತಿಳಿದಿದ್ದಾರೋ ಬ್ರಾಹ್ಮಣ ಅಮರೇತ ಕೃಷ್ಣ ಹೇಳಿರುವಂತಹ ಅಂತಹ ಬ್ರಾಹ್ಮಣರನ್ನ ಕೇಳಿದಂತೆ ಕೃಷ್ಣನ ಹತ್ರ ನಾರದರು ಒಮ್ಮೆ ಕೃಷ್ಣ ಪೂಜೆ ಮಾಡ್ತಾ ಇದ್ದಾರೆ. ಒಂದಷ್ಟು ಕಡಗಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಇದೇನಿದು ಪೂಜೆ ಮಾಡ್ತಾ ಇದ್ದೀರಲ್ಲ, ನೀನೇ ದೇವರಲ್ಲ ಮರ, ನಿಂದೆಂತ ಪೂಜೆ ಅಂತ ಕೇಳಿದಾಗ, ಇದೆಂತ ಇದರಲ್ಲೆಂತ ಸಾಲಿಗ್ರಾಮ ಇಟ್ಟಿದ್ದೆ ಕೇಳಿದಾಗ ಬ್ರಾಹ್ಮಣರ ಮಣ್ಣಿನ ರೂಪಗಳಿದೆ ಅಂತ ಹೇಳಿದ್ದಾರೆ. ಹಾಗೆ ಕೃಷ್ಣ ದೇವರು ಯಾರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬ್ರಾಹ್ಮಣರ ಮಣ್ಣಿನ ಧೂಳಿಯನ್ನ ಪೂಜೆ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಶಾಸ್ತ್ರದಲ್ಲಿರುವಂತಹದ್ದು. ಇದೆಲ್ಲ ನಾನೀಗ ಹೇಳಿಕ್ ಹೋದ್ರೆ ವಿಶ್ವಾಸ ಇದ್ದವರಿಗೆ ಹೇಳ್ಬೋದು, ಬಿಟ್ಟರೆ ಇಲ್ಲದೆ ಹೋದ್ರೆ ಎಲ್ಲ ಬ್ರಾಹ್ಮಣ ಕಟ್ಕೊಂಡು ಅಂತ ಹೇಳ್ತಾರೆ. ಏನೇ ಇರಲಿ, ನೀವು ವಿಶ್ವಾಸದಿಂದ ಬ್ರಾಹ್ಮಣರಿಂದ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮೊದಲಿಂದ ಇರುವಂತ ತಂತ್ರಗಳನ್ನಾಗಿ ಇಟ್ಟುಕೊಂಡು, ರಮೇಶ್ ಭಟ್ರನ್ನ ತಂತ್ರಗಳನ್ನಾಗಿ ಇಟ್ಕೊಂಡು ಮುಂದೆ ತನಕ ಬಂದಿದ್ದೀರಿ. ಆದ್ರಿಂದ ಈ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಹೇಳ್ತೀನಿ. ಇಲ್ಲಿ ಹೊರತು ಇದೆಲ್ಲ ನಾವು ಹೇಳಿ ಹೋಗೋದಿಲ್ಲ. ಆ ಪ್ರಕಾರದಲ್ಲಿ ಈಗ ನೀವು ಬ್ರಾಹ್ಮಣರಲ್ಲಿ ತಿಳ್ಕೊಳ್ಳುವಂತಹದ್ದು, ನಾವು ಯಾವುದೇ ವಿಧವಾದಂತಹ ಪಾಪಗಳನ್ನ ಮಾಡಿದ್ದೀವಿ, ನಾವು ಎಲ್ಲರೂ ಭಕ್ತರು, ಆ ಎಲ್ಲ ದೋಷಗಳು ಪರಿಹಾರವಾಗಿ ಎಲ್ಲರಿಗೂ ಕೂಡ ಇವತ್ತಿನ ಮಹಾಪುಣ್ಯ ಏನಿದೆ ಅದನ್ನು ಸ್ವೀಕರಿಸುವಂತಹ ಒಂದು ಯೋಗ್ಯತೆ ಪ್ರಾಪ್ತಿಯಾಗಬೇಕು. ಯಾಕಂತ ಹೇಳಿದ್ರೆ ನೀವು ಎಲ್ಲರ ಪರವಾಗಿ ನೀವೀಗ ಸಂಕಲ್ಪ ಇಟ್ಟುಕೊಳ್ಳೋದು. ಆದ್ರಿಂದ ಇಲ್ಲಿ ಯಾವುದೇ ಒಂದು ಸಂಕಲ್ಪ ಇದ್ರೂ ಕೂಡ ಅದು ನಿಮ್ಮ ಒಬ್ಬರದ್ದಲ್ಲ, ಎಲ್ಲರ ಪರವಾಗಿ. ಯಾವ ರೀತಿಯಾಗಿ ನಮ್ಮೆಲ್ಲರ ಪರವಾಗಿ ಒಬ್ಬ ಶಾಸಕರನ್ನು, ಒಬ್ಬ ಸಂಸದರನ್ನು ಕಳಿಸ್ತೇವೆ, ಆ ರೀತಿಯಾಗಿ ನೀವೀಗ ಇರುವಂತಹದ್ದು. ಆದ್ರಿಂದ ನೀವು ಕೇಳುವಂತಹದ್ದು ಹಾಗೆ ನಾವು ಹೇಳ್ತಾ ಇದ್ದೇವೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇಂತಹ ಸಂದರ್ಭದಲ್ಲಿ ಮನುಷ್ಯ ಸ್ವಾಭಾವಿಕವಾದಂತಹ ದೋಷಗಳು ಇದ್ದೇ ಇರ್ತವೆ. ಆ ಎಲ್ಲ ದೋಷಗಳು ಕೂಡ ಎಲ್ಲರೊಂದು ಪರಿಹಾರವಾಗಿ ಏನು ಮಹಾಪುಣ್ಯ ಇದೆ ಅದನ್ನು ಸ್ವೀಕರಿಸುವಂತಹ ಒಂದು ಯೋಗ್ಯತೆ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿ ಬ್ರಾಹ್ಮಣರೆಲ್ಲ ಉತ್ತಮ ಆಶೀರ್ವಾದ ಮಾಡ್ತಾರೆ.
परमं पदम् वेदान्ते च प्रतिष्ठितः ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಲೋಕಾನುಗ್ರಹ ಸಾನ್ನಿಧ್ಯಂಚ ಸದಾ ದೇವಾ ಪ್ರತ್ಯಹಂ ಪರಿವೃದ್ಧಯ ಅಭೂತ್ಪ್ರಯಾವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾಂ ಸ ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವವರ್ಜಿತ ಅಂತ ಹೇಳುವಂತಹ ಪ್ರತಿ ಒಂದು ಭಾವನೆಯಿಂದ ಹೇಳಿಕೊಂಡು ಆ ಪ್ರಕಾರದಲ್ಲಿ ಸಂತಾನವನ್ನು ಪಡೆದು ಅನಂತರದಲ್ಲಿ ಪ್ರತಿಷ್ಠೆ ಮಾಡಿರುವಂತಹದ್ದಾಗಿ ಆ ಹೆಸರನ್ನು ನೋಡಿದರೆ ಗಮನಕ್ಕೆ ಬರ್ತದೆ. ಇತಿಹಾಸ ಏನಾದರೂ ಅದನ್ನು ಉಳಿಸ್ಕೊಂಡು ಹೋಗಬೇಕಾದಂತಹದ್ದು ನಮ್ಮ ಕರ್ತವ್ಯ. ಹಾಗೆ ಆಯಾ ಕಾಲದಲ್ಲಿ ಆ ದೀಪಕ್ಕೆ ಏನೇನು ಬೇಕು, ಬತ್ತಿ ಸುಟ್ಟೋಯ್ತು ಬೇರೆ ಬತ್ತಿ ಹಾಕಬೇಕು, ಎಣ್ಣೆ ಖಾಲಿ ಆಯಿತು ಬೇರೆ ಎಣ್ಣೆ ಹಾಕಬೇಕು. ಹಾಗೆ ಗಾಳಿ ಹೊಡಿತಾ ಇದೆ ಆವಾಗ ಗಾಳಿ ಹೊಡೆಯದೇ ಇದ್ದ ಹಾಗೆ ಅದಕ್ಕೆ ರಕ್ಷಣೆಯನ್ನು ಅಡ್ಡ ಇಡಬೇಕು. ಇದೆಲ್ಲ ನಮ್ಮ ಕರ್ತವ್ಯ. ಹಾಗೆ ನಾವು ಮಾಡಿದಾಗ ಮಾತ್ರ ಆ ದೀಪದಿಂದ ಮನೆ ತುಂಬ ಬೆಳಕನ್ನು ಪಡೀಲಿಕ್ಕೆ ಸಾಧ್ಯ. ಅದನ್ನು ನೀವು ಗಮನಿಸಿದ್ದೀರಿ. ಜೀರ್ಣವಾದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥದ್ದು. ಹಿಂದೆ ಒಂದು ಬ್ರಹ್ಮಣ ಸಭೆಯಲ್ಲಿ ಒಂದು ಪ್ರಶ್ನೆ ಆಯಿತಂತೆ, ಹೊಸ ಹೊಸ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದು ಒಳ್ಳೆಯದು ಅಥವಾ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂತಹದ್ದು ಒಳ್ಳೆಯದು ಅಂತೇಳಿ ಲಕ್ಷಣ ಸಂಹಿತೆ ಎನ್ನುವಂತಹ ಒಂದು ಗ್ರಂಥದಲ್ಲಿ ಮೊದಲಿಗೆ ಹೇಳುವಂತಹ ಒಂದು ವಿಚಾರ. ಆವಾಗ ಬ್ರಹ್ಮನಿಗೂ ಅದರಲ್ಲಿ ಒಂದು ಸಂಶಯ ಉಂಟಾಯಿತಂತೆ, ಹೌದು ಇದು ತೀರ್ಮಾನ ಮಾಡೋದು ಹೇಗೆ? ಆವಾಗ ತಕ್ಕಡಿ ಕಟ್ಟಿದ್ರಂತೆ ಸಭೆಯಲ್ಲಿ. ತಕ್ಕಡಿ ಕಟ್ಟಿ ಒಂದು ಕಡೆಯಲ್ಲಿ ಆ ಹೊಸ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ಪುಣ್ಯದ ಭಾಗವನ್ನು ಇಡುವಂಥದ್ದು, ಇನ್ನೊಂದು ಕಡೆಯಲ್ಲಿ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಪೂಜೆ ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡಿರುವಂತಹ ಪುಣ್ಯದ ಭಾಗವನ್ನು ಮತ್ತೊಂದು ಕಡೆಯಲ್ಲಿ ಇಟ್ಟಂಥದ್ದು. ಆವಾಗ ಆ ಜೀರ್ಣೋದ್ಧಾರ ಮಾಡಿದ ಪುಣ್ಯಾಂಶ ಅಂತ ಹೇಳೋದು ಭಾರವಾಗಿ ಆ ಭಾಗ ಕೆಳಗೋಯ್ತು ಅನ್ನುವಂತಹ ಕಥೆಯನ್ನು ಹೇಳ್ತಾರೆ. ಹಾಗಿರುವಾಗ ಹೊಸ ದೇವಸ್ಥಾನವನ್ನು ಹೊಸದಾಗಿ ಕಟ್ತಾ ಹೋಗೋದಕ್ಕಿಂತ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂತಹದ್ದಕ್ಕೆ ಅದಕ್ಕೆ ಹೆಚ್ಚಿನ ಒಂದು ಫಲವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಆ ಪ್ರಕಾರದಲ್ಲಿ ನೀವಂತೂ ಕೇವಲ ಗ್ರಾಮ ದೇವಸ್ಥೆ ಅಷ್ಟೇ ಅಲ್ಲ, ಹೆಗ್ಗಡೆ ಅಂತ ಹೇಳುವಂತಹ ಹೆಸರನ್ನು ನೋಡಿದರೆ ಮನದನದ ಒಂದು ದೇವರಾಗಿ ಕಾಣ್ತದೆ. ಏನಿದ್ರೂ ಕೂಡ ಮನದನದ್ದಾಗಿರಲಿ ಗ್ರಾಮದ್ದಾಗಿರಲಿ ಅದನ್ನು ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡಿಕೊಂಡು ಹಾಗೆ ರಕ್ಷಣೆ ಮಾಡಬೇಕಂತಹದ್ದು ಅದು ನಮಗೆ ಕರ್ತವ್ಯ. ಸುಸ್ಥೋ ಯದಿ ಸ್ಯಾತ್ ಯದಿ ಸಂಪದೇ ಸ್ಯಾತ್ ದುಸ್ಥೋ ಯದಿ ಸ್ಯಾತ್ ವಿಪದೇ ತಥಾ ಸ್ಯಾತ್ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅಂಥೇಳಿ ದೇವರು ಒಂದು ಸುಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಿಂದ ಇದ್ದರೆ ಆವಾಗ ಅದರಿಂದ ಗ್ರಾಮಕ್ಕೆ ಒಂದು ಒಳ್ಳೆಯ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಹಾಗೆ ದೇವರು ಒಂದು ದುಸ್ಥ ವ್ಯವಸ್ಥೆಯಲ್ಲಿ ಕಷ್ಟದ ಒಂದು ವ್ಯವಸ್ಥೆಯಲ್ಲಿದ್ದರೆ ಬಂದು ನೋಡಿದವರಿಗೆ ಇದೆ ಅಂತಪ್ಪ ದೇವರಿಗೆ ಇಷ್ಟ ಕಷ್ಟವಾ, ಊರಲ್ಲಿ ಯಾರೂ ಇಲ್ಲಿ ಹಾಗಾದರೆ ಒಂದು ತಾಕತ್ತಿದ್ದವರು ಅನ್ನುವಂತಹ ಭಾವನೆ ಬರುವ ರೀತಿಯಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದರೆ ಆ ಗ್ರಾಮದಲ್ಲಿ ಹೊರಗಿಂದ ನೋಡಲಿಕ್ಕೆ ಎಷ್ಟು ಸಂಪತ್ತಿದ್ರೂ ಕೂಡ ಮಾನಸಿಕವಾಗಿ ಒಂದಲ್ಲ ಒಂದು ಕಿರಿಕಿರಿ, ಯಾವುದೋ ಒಂದು ನ್ಯೂನತೆ ಇತ್ಯಾದಿಗಳಿಂದ ಮನಸ್ಸು ಬಳಲ್ತಾ ಇರ್ತದಂತೆ. ಹಾಗೆ ದೇವರಿಗೂ ಮತ್ತು ಪೀಠಕ್ಕೂ ಬಿಂಬಕ್ಕೂ ಪೀಠಕ್ಕೂ ಮಧ್ಯದಲ್ಲಿ ನಾವು ಏನು ಅಷ್ಟಬಂಧವನ್ನು ಹಾಕ್ತೇವೆ, ಅಷ್ಟಬಂಧ ಅಂತ ಹೇಳೋದು ಪತಿ ಪತ್ನಿಯರ ಮನಸ್ಸಿನ ಸ್ಥಾನದಲ್ಲಿ ಇರುವಂತಹದ್ದು. ಗಂಡನನ್ನು ಹೆಂಡತಿಯನ್ನು ಬೆಸೆಯುವಂಥದ್ದು ಯಾವುದು? ಬರೇ ಮನಸ್ಸು ಮಾತ್ರ, ಅದು ಕಣ್ಣಿಗೆ ಕಾಣುವಂಥದ್ದಲ್ಲ. ಹಾಗೆ ಬಿಂಬಕ್ಕೂ ಹಾಗೂ ಪೀಠಕ್ಕೂ ಅಷ್ಟಬಂಧ ಅಂತ ಹೇಳುವುದು ಹೋಯಿತು ಅಂತ ಹೇಳಿದರೆ ಆವಾಗ ಗ್ರಾಮದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಪರಸ್ಪರ ಮನಸ್ತಾಪಾದಿಗಳು ಪ್ರಾರಂಭವಾಗ್ತದೆ, ಮನಸ್ಸು ಹಾಳಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಎಷ್ಟು ಶೀಘ್ರದಲ್ಲಿ ಅಷ್ಟಬಂಧವನ್ನು ಮಾಡಲಿಕ್ಕೆ ಸಾಧ್ಯವೋ ಜೀರ್ಣೋದ್ಧತಿಂ ಜೀರ್ಣೋದ್ಧಿತ್ವಂ ಸಪದೀವ ಕುರಿಯಾತ್ ಅಂತ ಹೇಳ್ತಾರೆ. ಎಷ್ಟು ಶೀಘ್ರದಲ್ಲಿ ಆ ಜೀರ್ಣವಾದಂತಹ ಅಷ್ಟಬಂಧವನ್ನು ತೆಗೆದು ಹೊಸದನ್ನು ಹಾಕ್ಲಿಕ್ಕೆ ಸಾಧ್ಯವೋ ಅಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆ ಪ್ರಕಾರದಲ್ಲಿ ಗ್ರಾಮಸ್ಥರಾದ ನೀವೆಲ್ಲರೂ ಕೂಡ ಆ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಿ ಇವತ್ತಿನ ಒಂದು ಮುಹೂರ್ತದಲ್ಲಿ ತಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ಕಾಲದಲ್ಲಿ ಆ ದೇವರ ಬಿಂಬದ ಪ್ರತಿಷ್ಠೆಯನ್ನು ಮಾಡಿ ಆ ಹಿಂದಿನ ಒಂದು ಚೈತನ್ಯವನ್ನು ಜೀವಗುಂಭದಲ್ಲಿ ಇಟ್ಟಿತ್ತು. ಆ ಚೈತನ್ಯವನ್ನು ಪುನಃ ಬಿಂಬದಲ್ಲಿ ಸೇರಿಸುವಂತಹ ಒಂದು ವಿಶೇಷವಾದಂತಹ ಕೆಲಸವನ್ನು ಮಾಡಿದ್ದೇವೆ. ಇದು ನಮ್ಮ ಜೀವಮಾನದ ಒಂದು ಸಾರ್ಥಕ ಕ್ಷಣ. ಯಾಕೆ ಅಂತ ಹೇಳಿದರೆ ಇನ್ನು ಮುಂದೆ ಯಾವ ತಲೆಮಾನವರು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಈಗ ಅವಕಾಶ ಸಿಕ್ಕಿದೆ. ಆ ಪ್ರತಿಷ್ಠೆ ಆಗಿ ಎಷ್ಟು ತಲೆಮಾರು ಕಳೆದಿದೆಯೇನೋ, ಎಷ್ಟು ಕಾಲ ಜೀರ್ಣವಾಗಿತ್ತೋ ಅದು ಗೊತ್ತಿಲ್ಲ. ನಮ್ಮ ತಲೆಮಾರಿಗೆ ಒಂದು ಅವಕಾಶ ನಮಗೀಗ ಸಿಕ್ಕಿದೆ, ಅದನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ಹಾಗೆ ಈ ಕಾಲದಲ್ಲಿ ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಲೋಕಾನುಗ್ರಹ ಹೇತ್ವರ್ಥಂ ಸ್ಥಿರೋಭವ ಸುಖಾಯನಃ ಅಂಥೇಳಿ.
ಅಂತ ಹೇಳಿದರೆ ಇಂತಹ ದೇವಸ್ಥಾನ ಗ್ರಾಮದ ಮಧ್ಯದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದರೆ ಕೇವಲ ಇದು ಒಬ್ಬರೊಬ್ಬರಿಗೆ ನನ್ನ ಮನೆಗೆ ಒಳ್ಳೆಯದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು ಈ ದೃಷ್ಟಿಯಲ್ಲ. ಲೋಕಾಸಮಸ್ತ ಸುಖಿನೋ ಭವಂತು, ಎಲ್ಲ ಗ್ರಾಮದ ಎಲ್ಲ ವ್ಯಕ್ತಿಗಳಿಗೂ ಒಳ್ಳೆಯದಾಗಬೇಕು, ರಾಜ್ಯದ ಎಲ್ಲ ವ್ಯಕ್ತಿಗಳಿಗೂ ಒಳ್ಳೆಯದಾಗಬೇಕು. ಯಾಕಂತ ಹೇಳಿದರೆ ಹಿಂದೆ ರಾಜರು ಇಂತಹ ಒಂದು ದೇವಸ್ಥಾನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ರು. ಕೇವಲ ಒಂದು ಗ್ರಾಮಕ್ಕೆ ಒಳ್ಳೆಯದಾಗುವುದಿದ್ರೆ ರಾಜರ ವ್ಯವಸ್ಥೆ ಆಗಬೇಕಿತ್ತು, ಗ್ರಾಮದವರು ಮಾಡಿಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ರು. ಹಾಗಲ್ಲ, ಸಮಸ್ತ ದೇಶಕ್ಕೂ ಕೂಡ ರಾಜ್ಯಕ್ಕೂ ಕೂಡ ಇದರಿಂದ ಶ್ರೇಯಸ್ಸಾಗುವಂತಹದ್ದು. ಇಲ್ಲಿ ಮಾಡುವಂತಹ ಪೂಜೆಯ ಭಾಗ ರಾಜನಿಗೂ ಕೂಡ ಸಲ್ತದೆ ಅಂತ ಹೇಳಿ ಷಷ್ಠಾಂಶ ವೃತ್ತಿ ಅಂತ ಹೇಳಿದೆ ರಾಜರಿಗೆ ಹೇಳ್ತಾರೆ. ಇದರಲ್ಲಿ ನಾವು ಮಾಡುವಂತಹ ಪೂಜೆಯ 6ನೆಯ ಒಂದು ಭಾಗ ರಾಜನಿಗೆ ಸೇರ್ತದೆ. ಹಾಗೆ ಉಳಿದಂತಹ ಭಾಗಗಳು ಲೋಕಾಸಮಸ್ತ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ದೇವರ ಪೂಜೆಯನ್ನು ಮಾಡಿದ ನಂತರದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಕೂಡ ಭಟ್ರು ಮಾಡುವಂತಹ ಪ್ರಾರ್ಥನೆ. ಭಟ್ರು, ದೇವರೇ ನಾನು ಇವತ್ತು ನಿನಗೆ ಪೂಜೆ ಮಾಡಿದ್ದೇವೆ, ನನಗೆ ಒಳ್ಳೇದು ಮಾಡು, ನನ್ನ ಹೆಂಡತಿಗೆ ಒಳ್ಳೇದು ಮಾಡು, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು, ಈ ಪ್ರಾರ್ಥನೆ ಮಂತ್ರವನ್ನು ಶಾಸ್ತ್ರಕಾರರು ಬರ್ದಿಡಿಲ್ಲ. ಮತ್ತೇನು, ಸರ್ವೇ ಭವಂತು ಸುಖಿನಃ, ಎಲ್ಲರಿಗೂ ಕೂಡ ಇದರಿಂದ ಒಳ್ಳೆಯದಾಗಲಿ, ಸರ್ವೇ ಸಂತು ನಿರಾಮಯ, ಎಲ್ಲರೂ ಯಾರಿಗೂ ಕೂಡ ಯಾವುದೇ ವಿಧವಾದಂತಹ ರೋಗ ರುಜಿನಗಳಿದ್ರೂ ಕೂಡ ಅದೆಲ್ಲದೂ ಪರಿಹಾರ ಆಗಲಿ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಕೂಡ ಕಣ್ಣಿನಿಂದ ಒಳ್ಳೆಯದನ್ನು ನೋಡುವಂತಾಗಲಿ. ಆಚೀಚ ಮನೆಯವರು ಜಗಳಕಂತ ಇರುವುದನ್ನು ಕಿವಿಯಿಂದ ಕೇಳುವಂತಹದ್ದು ಬೇಡ, ಒಳ್ಳೆಯದನ್ನು ಭದ್ರಂಕರಣೆ ಭೀಷೃಣಯಾಮ ದೇವ, ದೇವರೇ ನಾವು ಕಿವಿಯಿಂದ ಒಳ್ಳೆಯದನ್ನು ಕೇಳುವ, ಹಾಗೆ ಕಣ್ಣಿಂದ ಒಳ್ಳೆಯದನ್ನು ನೋಡುವ. ನಮ್ಮ ಋಷಿಗಳ ಒಂದು ಆಶಯ, ಆನೋ ಭದ್ರ ಕೃತವೋ ಇಂತು ವಿಶ್ವತಃ, ಒಳ್ಳೆಯದು ಯಾವ ಕಡೆಯಿಂದ ಯಾರ ಹತ್ರ ಇದ್ದದ್ದಾದರೂ ಆಗಲಿ ಒಳ್ಳೆಯದೆಲ್ಲ ನಮ್ಮ ಹತ್ರ ಬರಲಿ ದೇವರೇ ಎನ್ನುವಂತಹ ಪ್ರಾರ್ಥನೆ ನಮ್ಮ ಋಷಿಗಳದ್ದು ಮಂತ್ರದಲ್ಲಿ ಹೇಳಿರುವಂತಹ ಪ್ರಾರ್ಥನೆಗಳು. ಹಾಗೆ ಲೋಕಾನುಗ್ರಹತ್ವರ್ಥಂ, ಸಮಸ್ತ ಲೋಕದ ಒಂದು ಅನುಗ್ರಹಕ್ಕಾಗಿ, ಸಮಸ್ತ ದೇಶದ ಒಂದು ಅನುಗ್ರಹಕ್ಕಾಗಿ, ಸಮಸ್ತ ರಾಜ್ಯದ ಅನುಗ್ರಹಕ್ಕಾಗಿ, ಗ್ರಾಮದ ಅನುಗ್ರಹಕ್ಕಾಗಿ, ನಮ್ಮ ಕುಟುಂಬದ ಅನುಗ್ರಹಕ್ಕಾಗಿ ಈ ಭಾಗದಲ್ಲಿ ಈ ಏನು ಪ್ರತಿಷ್ಠೆ ಮಾಡಿದ್ದೇವೆ ಇಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು ಅನ್ನುವಂತಹ ಪ್ರಾರ್ಥನೆ. ಸಾನ್ನಿಧ್ಯಾಂಚ ಸದಾದೇವ ಪ್ರತ್ಯಹಂ ಪರಿವರ್ತಯ. ಹಾಗೆ ದೇವರನ್ನು ಪ್ರತಿಷ್ಠೆ ಮಾಡುವಂತಹದ್ದು ಒಂದು ವಿಚಾರ, ಅನಂತರದಲ್ಲಿ ಅದನ್ನು ರೂಢಿಸಿಕೊಂಡು ಹೋಗುವಂತಹದ್ದು ಅತಿ ಮುಖ್ಯವಾದಂತಹ ವಿಚಾರ. ಮನೆಯನ್ನು ಕಟ್ತೇವೆ, ಮನೆ ಕಟ್ಟುವಾಗ ಬಹಳ ದುಡ್ಡು ಖರ್ಚು ಮಾಡಿದ್ದೇವೆ, ಅಲ್ಲಲ್ಲಿ ಲೈಟು ಹಾಗೆ ಕನ್ನಡಿ ಅದು ಇದು ಎಲ್ಲ ಹಾಕಿದ್ದೇವೆ. ಆ ಮನೆಯಲ್ಲಿ ವಾಸವಾಗದೇ ಇದ್ದರೆ, ಆ ಮನೆಯ ಧೂಳನ್ನು ಕೂಡ ತೆಗೆಯೋಕ್ಕೆ ಜನ ಇಡದೆ ಹೋದರೆ, ಒಂದು ವರ್ಷ 2 ವರ್ಷ ಬಿಟ್ಟು ಫಾರಿನಿಂದ ಇಲ್ಲಿ ಬರುವಾಗ ಮನೆಯೊಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಪ್ಪಾಗಿರ್ತದೆ, ಧೂಳು ಹಿಡಿದಿರ್ತದೆ, ಹಾಗೆ ಹಾಳಾಗಿರ್ತದೆ. ಮನೆಯಲ್ಲಿದ್ದರೂ ಅದನ್ನೆಲ್ಲ ಚೊಕ್ಕ ಮಾಡ್ತಾ ಇದ್ದು ಮಾತ್ರ ಮನೆ ಚೆನ್ನಾಗಿರ್ತದೆ, ಇಲ್ಲದೆ ಹೋದರೆ ಎಲ್ಲ ಹಾಳಾಗ್ತದೆ. ಕನ್ನಡಿಯನ್ನು ನಾವು ಚೆನ್ನಾಗಿ ಒರೆಸ್ತಾ ಇದ್ದರೆ ಅದರಲ್ಲಿ ನಮ್ಮ ಮುಖ ಚೆನ್ನಾಗಿ ಕಾಣ್ತದೆ. ಇದರಿಂದ ಕನ್ನಡಿಗೇನೂ ಲಾಭ ಇಲ್ಲ. ಮನೆಯನ್ನು ನಾವು ಒರೆಸಿದ್ರಿಂದ ಮನೆಗೆ ದೊಡ್ಡ ಉಪಕಾರ ಆಯ್ತಂತಿಲ್ಲ. ನಾವು ಮನೆಯಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾ, ಆ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು. ಹಾಗೆ ನಾವು ಕೂಡ ಈಗ ಏನು ಪ್ರತಿಷ್ಠೆ ಮಾಡಿದ್ದೇವೆ, ಪ್ರತಿಷ್ಠೆಯನ್ನು ಮಾಡಿದ ನಂತರದಲ್ಲಿ ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಜವಾಬ್ದಾರಿ ನಮಗೆ ಬೇಕು. ಅದು ಎಷ್ಟಾಗುತ್ತೋ ಏನೋ ನಮಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಒಂದು ಕಮಿಟಿ ಅಂತ ಆದಮೇಲೆ ಎಲ್ಲರೂ ಒಟ್ಟು ಸೇರಿ ಮಾಡಬೇಕಾದಂತಹ ಒಂದು ವ್ಯವಸ್ಥೆ. ಆದ್ದರಿಂದ ನಾವೇನೋ ವ್ಯವಸ್ಥೆಯನ್ನು ಮುಂದೀಗ ಕೂತು ತಂತ್ರಿಗಳ ಸಮಕ್ಷಮದಲ್ಲಿ ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾಕೆಂತ ಹೇಳಿದರೆ ಶಾಸ್ತ್ರಕಾರರು ಹೇಳ್ತಾರೆ, ತಂತ್ರಿಗಳಿಗೆ ಒಂದು ಜವಾಬ್ದಾರಿಯನ್ನು ಬಿಟ್ಟಿದ್ದಾರೆ. ಕೇವಲ ಪ್ರತಿಷ್ಠೆ ಮಾಡೋದು ಹೋಗುವುದಲ್ಲ, ನೀವು ಇಲ್ಲಿ ಮುಂದೆ ಪೂಜೆಯ ವ್ಯವಸ್ಥೆ ಏನಾಗ್ತದೆ, ಏನು ಮಾಡ್ತೀರಿ ಅಂತ ಹೇಳೋದನ್ನು ದೇವರ ಹತ್ರ ಭಕ್ತರಿಗೂ ಹಾಗೆ ಪೂಜೆಯವರಿಗೂ ಮುಖಾಮುಖಿಯನ್ನು ಮಾಡಿ ನಿಮ್ಮ ಜವಾಬ್ದಾರಿಯನ್ನು ಕಳಿಸ್ಕೊಳ್ಳಿ. ಅಲ್ಲಿಯವರೆಗೆ ನಿಮಗೆ ಜವಾಬ್ದಾರಿ ಇರ್ತದೆ. ಆ ವ್ಯವಸ್ಥೆಯನ್ನು ನೀವು ಮಾಡದೆ ಹೋದರೆ ಆ ದೇವಸ್ಥಾನದಲ್ಲಿ ಆಗುವಂತಹ ಲೋಪ ದೋಷಗಳಿಗೆಲ್ಲ ತಂತ್ರಿಗಳಿಗೆ ಕಾರಣರಾಗ್ತೀರಿ. ಆದ್ದರಿಂದ ಆ ವ್ಯವಸ್ಥೆಯನ್ನು ಮಾಡಿ ನೀವು ಮುಂದೆ ಹೋಗಬೇಕು ಅಂತ ಹೇಳಿ ಶಾಸ್ತ್ರ ಬರೆದಿದೆ. ಆದ್ದರಿಂದ ಕ್ಷೇತ್ರ ಧಾನ್ಯಾದಿ ವ್ಯವಸ್ಥಾನ ಕುರ್ಯಾತ್, ಯಾರಿಗೆ, ಪೂಜೆಯವರಿಗೆ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ತಂತ್ರಿಗಳ ಜೊತೆಯಲ್ಲಿ ಕೂತು ಏನು ಮಾಡಬೇಕು, ಪೂಜೆಯವರ ಮುಂದಿನ ವ್ಯವಸ್ಥೆ ಏನು. ಯಾಕೆಂತ ಹೇಳಿದರೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಪೂಜೆಯು ಕೂಡ ಹಿಂದಿನ ಹಾಗೆ ಆಗ್ತದೆ ಅಂತ ಹೇಳಿ ಹಾಗೆ ಬಿಡಲಿಕ್ಕಾಗೋದಿಲ್ಲ. ಒಂದು ನೈವೇದ್ಯದ ವ್ಯವಸ್ಥೆ, ನಂದಾದೀಪದ ವ್ಯವಸ್ಥೆ ಹಿಂದೆ ಹೇಗಿತ್ತೋ ಏನೋ ನಂಗೆ ಗೊತ್ತಿಲ್ಲ, ಅದನ್ನೆಲ್ಲ ಒಟ್ಟಿಗೆ ನೀವು ಕೂತ್ಕೊಂಡು ಮಾತಾಡಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆ ರೀತಿ ನಾವು ಏನೋ ದೇವರು ಕೊಟ್ಟದ್ರಲ್ಲಿ ವ್ಯವಸ್ಥೆಯನ್ನು ಮಾಡ್ತೇವೆ. ಸಾನ್ನಿಧ್ಯಾಂಚ ಸದಾದೇವ ಪ್ರತ್ಯಹಂ ಪರಿವರ್ತಯ, ನಾವು ಮಾಡುವಂತಹ ಸೇವೆಯನ್ನೇ ಅನಂತವಾಗಿ ಸ್ವೀಕಾರ ಮಾಡಿ ನಿನ್ನ ಸಾನ್ನಿಧ್ಯವನ್ನು ನೀನು ಅಭಿವೃದ್ಧಿಪಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಪ್ರಾರ್ಥನೆ. ಮಾ ಭೂತ್ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾ. ಹಾಗೆ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿಗಳು ಪರಸ್ಪರ ಜಗಳಾಡುವಂತಹ ಒಂದು ಅವ್ಯವಸ್ಥೆ ಆಗಬಾರದು. ಎಲ್ಲರಿಗೂ ಕೂಡ ಮಾನಸಿಕವಾಗಿ ಬೌದ್ಧಿಕವಾಗಿ ಒಳ್ಳೆಯದಾಗಬೇಕು. ಹಾಗೆ ಎಲ್ಲರೂ ಪರಸ್ಪರ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ಒಬ್ಬರನ್ನೊಬ್ಬರು ಅರಿತು, ಒಬ್ಬರು ತಪ್ಪು ಮಾಡಿದರೂ ಮತ್ತೊಬ್ಬರು ಕ್ಷಮಿಸುವಂತಹ ಒಂದು
ದೊಡ್ಡ ಒಂದು ಉದಾರತೆಯನ್ನು ಬೆಳೆಸಿಕೊಂಡು ಎಲ್ಲರೂ ಕೂಡ ಪರಸ್ಪರ ಸಹಕರಿಸಿಕೊಂಡು ಮುಂದೆ ಹೋಗುವಂತಹ ಒಂದು ಸದ್ಬುದ್ಧಿಯನ್ನು ನೀನು ಕೊಡಬೇಕು. ಶಾರೀರಿಕವಾಗಿ ಬಂದು ದುಡಿದಿರ್ತಾರೆ, ಹಾಗೆ ಕೆಲವರು ಮನೆಯಲ್ಲೇ ಇದ್ದುಕೊಂಡು ಮಕ್ಕಳೇನೋ ದೊಡ್ಡ ಕೆಲಸ ಮಾಡ್ತಾ ಇದ್ದಾವೆ, ನಮ್ಗೆ ಹೋಗಿ ದುಡಿಕೆ ಈ ಪ್ರಾಯದಲ್ಲಿ ಆಗುವುದಿಲ್ಲ, ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ, ದೇವರ ಎಲ್ಲರಿಗೂ ಒಳ್ಳೇದು ಮಾಡು ಹಾಗೆ ಅಂತ ಹೇಳುವಂತಹ ಒಂದು ಹಾರೈಕೆ. ಹಾಗೆ ಕೆಲವಷ್ಟು ಮಾರ್ಕಲಿಕ್ಕೆ ಸಾಧ್ಯ ಇಲ್ಲ. ಈ ದಿನದಲ್ಲಿ ಆಚೆಯ ಗ್ರಾಮದಲ್ಲೂ ಆಯ್ತು ಅಂತ ಹೇಳಿದರೆ ಆವಾಗ ನಮಗೂ ಹೆದರಿಕೆ ಶುರುವಾಗ್ತದೆ, ನಾಳೆಗೆ ನಮ್ಮ ಗ್ರಾಮಕ್ಕೆ ಯಾವಾಗ ಬರ್ತಾನೆ ಎನ್ನುವಂಥದ್ದು. ಆದ್ದರಿಂದ ನಮ್ಮ ಶಾಸ್ತ್ರಕಾರರು ಪ್ರಾರ್ಥನೆ ಮಾಡಿರುವಂಥದ್ದು ತಥಾ ರಾಷ್ಟ್ರಂ, ಸಮಸ್ತ ನಮ್ಮ ರಾಷ್ಟ್ರವೇ ಯಾವುದೇ ರೋಗ ರುಜಿನಗಳೋ ಅಥವಾ ಯಾವುದೇ ದುಷ್ಟರ ಹಾವಳಿಯೋ ಇತ್ಯಾದಿಗಳಿಲ್ಲದೆ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂತಾಗಬೇಕು. ಹಾಗೆ ಸ್ವಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವೋರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಷಯಮಶ್ನುತಾಂ. ಹಾಗೆ ಯೋಗಕ್ಷೇಮ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪುರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳಿರುವಂತಹ ಮಾತು. ನೀವು ಎಲ್ಲ ಇದರಲ್ಲಿ ಅದನ್ನೇ ವಾಕ್ಯವನ್ನಾಗಿ ಧ್ಯೇಯವಾಕ್ಯವನ್ನಾಗಿ ಇಟ್ಕೊಂಡಿದ್ದಾರೆ, ಕೃಷ್ಣನ ಮಾತು. ಯೋಗಕ್ಷೇಮ, ಯೋಗ ಅಂತ ಹೇಳಿದರೆ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಸಿಗದೇ ಇರುವಂತಹದ್ದು ಸಿಕ್ಕುವುದು ಅದು ಯೋಗ. ಹಾಗೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ, ಯಾವುದು ಸಿಕ್ಕಿರುತ್ತೋ ಅದು ರಕ್ಷಿತವಾಗಬೇಕು. ಈ ಕಡೆಯಿಂದ ನಮ್ಮ ಕೈ ಸಿಕ್ತು, ಆ ಬದಿಯಿಂದ ಮತ್ತೊಬ್ಬ ಅಪಹರಿಸಿಕೊಂಡು ಹೋದ ಅಂತ ಹೇಳಿದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ನಮಗೆ. ಆದ್ದರಿಂದ ಯೋಗಮೂ ಕ್ಷೇಮವೂ ಎರಡೂ ಕೂಡ ನಮಗೆ ಸಿಗಬೇಕು. ಆ ರೀತಿಯಲ್ಲಿ ಆ ದೇವರು ಮಾಡಬೇಕು. ಹಾಗೆ ನಾವು ಸಂಪಾದಿಸಿದಂತಹ ಸಂಪತ್ತು ಯಾವುದೇ ಕೆಟ್ಟ ಕೆಲಸಗಳಿಗೆ ಆಗಬಾರ್ದು. ಯಾರೋ ಕಳ್ಳರು ಬಂದು ಕತ್ಕೊಂಡು ಹೋದರು, ಯಾವುದೋ ಗೌರ್ಮೆಂಟ್ ಅವ್ರು ಬಂದು ಒಂದಷ್ಟು ಟ್ಯಾಕ್ಸ್ ಹಾಕಿದ್ರು, ನಮ್ದು ಹೋಯಿತು. ಹಾಗೆ ಅಥವಾ ಇನ್ನೂ ರೋಗ ಬಂತು, ರುಜಿನ ಬಂತು, ಆಸ್ಪತ್ರೆಗೆ ಒಂದಷ್ಟು ಕೊಡ್ತು. ಈ ರೀತಿಯಾಗಿ ನಮ್ಮದು ಸಂಪತ್ತು ಪೋಲಾಗಬಾರ್ದು. ಯಾವುದೋ ಒಳ್ಳೆಯ ಕೆಲಸಗಳಿಗೆ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ, ಅದಕ್ಕಾಗಿ ನಾವು ಖರ್ಚು ಮಾಡಬೇಕು. ಹಾಗೆ ಇಂತಹ ಒಂದು ದೇವಸ್ಥಾನ, ಅದಕ್ಕೆ ಖರ್ಚು ಮಾಡುವ ಒಂದು ಅನ್ನದಾನ, ಇದೆಲ್ಲ ಮನಸ್ಸಿಗೆ ನೆಮ್ಮದಿ ಎಲ್ಲಿಯ ತನಕ ಇರ್ತದೋ, ಎಷ್ಟು ಸಂಪತ್ತು ಬಂದರೆ ಇರ್ತದೋ ಅಷ್ಟು ಸಂಪತ್ತು ಬೇಕಂತೆ. ಅದಕ್ಕಿಂತ ಹೆಚ್ಚು ಸಂಪತ್ತು, ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂತಹ ಒಂದು ಸಂಪತ್ತು ಬಂದರೆ ಅಷ್ಟು ಆಯಿತು ಅಂತ ಹೇಳಿದರೆ ಅದರಿಂದ ಕೂಡಲೇ ಇಂತಹ ಒಂದು ಸತ್ಕಾರ್ಯಗಳಿಗೆ ವಿನಿಯೋಗಿಸಿಬಿಟ್ರೆ ಅಣೆಕಟ್ಟಲ್ಲಿ ನೀರು ಎಷ್ಟು ನಿಲ್ಲಬೇಕೋ ಅಷ್ಟು ಮಾತ್ರ ನಿಲ್ಲಬೇಕು. ಅದಕ್ಕಿಂತ ಹೆಚ್ಚಿಗೆ ನಿಂತರೆ ಅದು ಒಂದು ಕಡೆಯಲ್ಲಿ ಒಳ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಬಾಗಿಲನ್ನು ತೆಗೆದು ಬಿಡಬೇಕು. ಆ ರೀತಿಯಾಗಿ ಹೋದಾಗ ಮಾತ್ರ ಶಾಂತಿಯಿಂದ ನೆಮ್ಮದಿಯಿಂದ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡುವಂಥದ್ದು. ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವೋರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ. ಎಲ್ಲರೂ ಕೂಡ ಕ್ಷೇಮವನ್ನು ಹೊಂದಬೇಕು. ಹಾಗೆ ಎಲ್ಲರೂ ಕೂಡ ಅಭಿವೃದ್ಧಿಯ ಮಾರ್ಗದಲ್ಲಿ ಹೋಗುವಂತಾಗಬೇಕು. ಸುಖಮಕ್ಷಯಮಶ್ನುತಾಂ. ಎಲ್ಲರೂ ಕೂಡ ಅಕ್ಷಯವಾದಂತಹ ಸುಖವನ್ನು ಹೊಂದಬೇಕು. ಮನುಷ್ಯನ ಉದ್ದೇಶ ಏನು? ಎಷ್ಟು ಸಂಪಾದನೆ ಮಾಡೋದ್ರ ಉದ್ದೇಶ ಏನು? ಸುಖವನ್ನು, ನೆಮ್ಮದಿಯನ್ನು ಹೊಂದಬೇಕು ಅಂತ ಹೇಳಿ. ಸುಖ ಅಂತ ಹೇಳಿದರೆ ಯಾವುದೋ ಲೌಕಿಕವಾದಂತಹ ಭೋಗ ಜೀವನದಲ್ಲಿ ಸುಖ ಅಲ್ಲ, ಅದು ಖಂಡಿತವಲ್ಲ ಅಲ್ಲ. ಯಾಕೆ ಅಂತ ಹೇಳಿದರೆ ಎಷ್ಟು ನಾವು ಭೋಗ ಜೀವನವನ್ನು ಮಾಡ್ತೇವೋ ಅದರಿಂದ ಮತ್ತಷ್ಟು ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ ನಮ್ಮ ಹಿಂದಿನವರ ಶಾಸ್ತ್ರದ ಪ್ರಕಾರ. ಆದ್ದರಿಂದ ಮನಸ್ಸಿಗೆ ನೆಮ್ಮದಿ ಯಾವುದರಿಂದ ಸಿಗ್ತದೆ ಅದೇ ನಿಜವಾದಂತಹ ಸುಖ. ಅಂತಹ ಅಕ್ಷಯವಾದಂತಹ ಸುಖವನ್ನು ಹೊಂದುವಂತಾಗಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಯಾವತ್ ಚಂದ್ರಶ್ಚ ಸೂರ್ಯಶ್ಚ ಯಾವತ್ ತಿಷ್ಠತಿ ಮೇದಿನಿ ತಾವತ್ತು ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಗುರು. ಎಲ್ಲಿಯ ತನಕ ಸೂರ್ಯ ಚಂದ್ರರು ಈ ಭೂಮಿಯನ್ನು ಬೆಳಗ್ತಾ ಇರ್ತಾರೋ, ಎಲ್ಲಿಯ ತನಕ ಈ ಭೂಮಿ ನಿಂತಿರ್ತದೋ ಅಲ್ಲಿಯ ತನಕ ಈ ಬಿಂಬದಲ್ಲಿ ನೀನು ನೆಲೆಯಬೇಕು, ಈ ಸ್ಥಳದಲ್ಲಿ ನೀನು ನಿಲ್ಲಬೇಕು ಅಂಥೇಳಿ. ನಾವೇನೋ ದೇವಸ್ಥಾನವನ್ನು ಕಟ್ಟಿದ್ದೇವೆ, ಇದು ಎಷ್ಟು ವರ್ಷ ಇರ್ತದೆ ನಮಗೂ ಗೊತ್ತಿಲ್ಲ. ಆದರೆ ಮುಂದೊಂದು ಕಾಲದಲ್ಲಿ ದೇವಸ್ಥಾನವು ಎಂಥ ದೇವಸ್ಥಾನವೂ ಕೂಡ ಜೀರ್ಣ ಆಗಲಿಕ್ಕೆ ಸಾಧ್ಯ. ಅಂತಹ ಸಂದರ್ಭದಲ್ಲಿ ಸಾನ್ನಿಧ್ಯ ಜೀರ್ಣ ಆಗೋದಿಲ್ಲ, ಸಾನ್ನಿಧ್ಯ ಹಾಗೆ ಇರ್ತದೆ. ಸಾನ್ನಿಧ್ಯ ಇಲ್ಲೆಲ್ಲ ದೋಷಗಳು ಜಾಸ್ತಿ ಆದಾಗ ಏನಾಗ್ತದೆ? ಸಾನ್ನಿಧ್ಯ ಅಂತರ್ಮುಖವಾಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅಂತರ್ಮುಖವಾಗುವುದು ಅಂತ ಹೇಳಿದರೆ ಮಳೆಗಾಲದಲ್ಲಿ ಸೂರ್ಯನ ಬೆಳಕು ಬರ್ತಿ ಇರ್ತದೆ, ಆದರೆ ಮೋಡ ಅಡ್ಡ ಬಂದಾಗ ಏನಾಗ್ತದೆ? ಸೂರ್ಯನ ಬೆಳಕು ಕೆಳಗೆ ನಮಗೆ ಸಿಗುವುದಿಲ್ಲ. ಹಾಗಂತ ಮೇಲ್ ಬೆಳಕು ಇದ್ದೇ ಇರ್ತದೆ, ಬೇಕಾದಷ್ಟು ಇರ್ತದೆ. ಹಾಗೆ ಸಾನ್ನಿಧ್ಯವೂ ಕೂಡ ಯಾವ ಕಾಲದಲ್ಲೂ ಸಾನ್ನಿಧ್ಯ ಕಡಿಮೆ ಆಗುವುದಿಲ್ಲ. ಆದರೆ ದೋಷಗಳು ಒಂದು ಪರದೆಯಾಗಿ ನಿಂತಾಗ ದೇವರ ಅನುಗ್ರಹ ನಮಗೆ, ಆ ಬೆಳಕು ನಮಗೆ ಹೊರಗೆ ಸಿಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಶುದ್ಧವನ್ನು ಮಾಡಿಕೊಳ್ಬೇಕು. ಅದು ಆಯಾ ಕಾಲದಲ್ಲಿ ನಡೀಬೇಕಾದಂತಹ ಪ್ರಕ್ರಿಯೆ. ಯಾಕೆ ಅಂತ ಹೇಳಿದರೆ ಒಂದು ದೇವಸ್ಥಾನ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ಬಂದವರು ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ರಾಜರ ಒಂದು ಆಸ್ಥಾನ, ದೇವರಿಗೆ ರಾಜೋಪಚಾರ ಪೂಜೆಗಳು ಅಂತ ಹೇಳಿ. ರಾಜರ ಆಸ್ಥಾನದಲ್ಲಿ ಒಬ್ಬ ಬಂದರೆ ಹೇಗಿರಬೇಕು? ಒಂದು ಸಂಸತ್ತಿನಲ್ಲಿ ಒಬ್ಬ ಹೋಗಿ ಕೂತ್ಕೊಂಡ್ರೆ ಎಲ್ಲೇ ಆಗಿರಲಿ, ಅವನು ಸಂಸದನಾಗಿರಲಿ ಅಥವಾ ಗ್ಯಾಲರಲ್ಲಿ ಕೂತಿರಲಿ, ಅವನಿಗೊಂದು ನಿಯಮ ಇದೆ, ಇಲ್ಲಿ ಈ ರೀತಿಯಾಗಿ ಇರಬೇಕು ಅಂತ ಹೇಳಿ. ಅದನ್ನು ಮೀರಿ ಹೋದರೆ ಅವನು ಅಪರಾಧಿ ಆಗ್ತಾನೆ.
ಅಲ್ಲಿ ಕೂಡಲೇ ಶಿಕ್ಷೆ ಸಿಗ್ತದೆ. ಆದರೆ ಇಲ್ಲಿ ದೇವರ ಸಾಮ್ರಾಜ್ಯದಲ್ಲಿ ಶಿಕ್ಷೆ ಯಾವಾಗ ಕೊಡಬೇಕು ಅಂತ ಕಾದು ಕೊಡ್ತಾನೆ ದೇವರು, ಅಷ್ಟೇ. ವ್ಯತ್ಯಾಸಗಳು ಅಷ್ಟೇ. ಇವತ್ತೇನು ಶಿಕ್ಷೆ ಆಗಲಿಲ್ಲ, ನಮಗೆ ನಡೀತದೆ ಅಂಥೇಳಿ, ಅದು ಯಾವಾಗ ಅಂತ ಹೇಳೋದು ಗೊತ್ತಾಗೋದಿಲ್ಲ. ಕೆಲವೆಲ್ಲ ನಮಗೆ ಗೊತ್ತಾಗ್ತದೆ, ಕಾಯ್ತಾ ಇರ್ತಾರೆ. ಆಯಾ ಸಂದರ್ಭ ಬಂದಾಗ ಒಂದೊಂದು ಕೇಸನ್ನು ಹೊರಗೆ ಬಿಟ್ಟ ಹಾಗೆ ದೇವರು ಕೂಡ ನಮ್ಮ ಹಣೆ ಬರ ಹೇಗಿದೆ, ನಮ್ಮ ಕರ್ಮಗಳು ಯಾವ ಕಾಲದಲ್ಲಿ ಹೇಗಿದೆ ಅಂತ ಹೇಳೋದನ್ನು ಕಾಯ್ತಾ, ನಮ್ಮ ಕರ್ಮಗಳು ದುರ್ಬಲ ಆದಂತಹ ಸಂದರ್ಭದಲ್ಲಿ, ನಮ್ಮ ಪುಣ್ಯಕರ್ಮಗಳು ದುರ್ಬಲವಾಗಿ ಪಾಪಕರ್ಮಗಳು ಗಂಟು ಬಿಚ್ಚುವಂತಹ ಸಂದರ್ಭದಲ್ಲಿ ಅಂತಹ ಎಲ್ಲ ಕಷ್ಟಗಳನ್ನು ಒಟ್ಟು ಮಾಡಿ ದೇವರು ಬಿಡ್ತಾನೆ. ಆದ್ದರಿಂದ ದೇವಸ್ಥಾನದಲ್ಲಿ ನಾವು ರಾಜರ ಎದುರಿನಲ್ಲಿ ಹೇಗಿರಬೇಕು ಆ ರೀತಿಯಲ್ಲಿ ವರ್ತಿಸಬೇಕು. ಆದರೆ ಆ ರೀತಿಯಾಗಿ ವರ್ತಿಸದೇ ಇದ್ದಾಗ ಅಲ್ಲಿ ಒಂದು ದೋಷವು ಉಂಟಾಗ್ತದೆ. ಆ ದೋಷಗಳೆಲ್ಲ ಒಟ್ಟಾದಾಗ ಜಾಸ್ತಿಯಾಗಿ ಒಂದು ಪರದೆಯಾಗಿ ಅಡ್ಡ ನಿಲ್ತದೆ. ಆವಾಗ ಭಕ್ತರಿಗೆ ದೇವರ ಅನುಗ್ರಹ ಆಗುವಂಥದ್ದು ಕಡಿಮೆ ಆಗ್ತದೆ, ಹೊರತು ದೇವರಲ್ಲಿ ಯಾವ ಸಾನ್ನಿಧ್ಯವೂ ಕೂಡ ಕಡಿಮೆ ಆಗುವಂಥದ್ದಿಲ್ಲ. ಆ ರೀತಿಯಾಗಿ ದೋಷಗಳು ಉಂಟಾದಾಗ ಅದನ್ನು ಪುನಃ ಶುದ್ಧಿ ಮಾಡಬೇಕಾದಂತಹ ಕರ್ತವ್ಯಗಳನ್ನು ಆಗಾಗ ಮಾಡಬೇಕಾಗ್ತದೆ. ಆದ್ದರಿಂದ ಯಾವಚ್ಚಂದ್ರಶ್ಚ ಸೂರ್ಯಶ್ಚ ಯಾವತ್ ತಿಷ್ಠತಿ ಮೇದಿನಿ, ದೇವರ ಸಾನ್ನಿಧ್ಯ ಅಲ್ಲಿಯ ತನಕ, ಈ ಭೂಮಿಯನ್ನು ಸೂರ್ಯ ಬೆಳಗುವ ತನಕವೂ ಕೂಡ ಸಾನ್ನಿಧ್ಯ ಇಲ್ಲಿ ನಿಲ್ಲಬೇಕು. ನಮ್ಮ ಮುಂದಿನ ವಂಶದವರು ಕೂಡ ಇದನ್ನು ದೇವರ ಪೂಜೆಯನ್ನು ಮಾಡಿಕೊಂಡು ದೇವರ ಅನುಗ್ರಹವನ್ನು ಪಡೆಯುವಂತಾಗಬೇಕು. ಏನು ತಂತ್ರಿಗಳ ಮುಖಾಂತರವಾಗಿ ಇವತ್ತಿನ ದಿವಸದಲ್ಲಿ ಏನು ಪ್ರತಿಷ್ಠಾ ಕೈಂಕರ್ಯವನ್ನು ನಡೆಸಿದ್ದೇವೆ, ಅದರಿಂದ ದೇವರು ಸಂಪ್ರೀತನಾಗಬೇಕು. ಪೂಜೆಯ ವ್ಯವಸ್ಥೆಯನ್ನು ಒಂದು ಕಾಲದ ಪೂಜೆಯೋ, 2 ಕಾಲದ ಪೂಜೆಯೋ, 3 ಕಾಲದ ಪೂಜೆಯೋ, ಪಂಚಾಮೃತ ಪೂಜೆಯೋ, ಅನ್ನ ನೈವೇದ್ಯವೋ, ನಂದಾದೀಪೋ ಇತ್ಯಾದಿ ಶಾಸ್ತ್ರಕಾರರು ಬರ್ತಿ ಹೇಳಿದ್ದಾರೆ. ಆದರೆ ದೇವರು ತಂತ್ರಿಗಳ ಮಗು ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ, ಬಿಂಬ ಯಾರೋ ಶಿಲ್ಪಿ ಮಾಡ್ತಾರೆ, ಆದರೆ ಬಿಂಬದಲ್ಲಿ ಮೂಲಮಂತ್ರವನ್ನು ಹೇಳಿ ಜೀವತತ್ವವನ್ನು ಆವಾಹನೆ ಮಾಡುವಂತಹದ್ದು ತಂತ್ರಿಗಳು. ಆದ್ದರಿಂದ ದೇವರನ್ನು ತಂತ್ರಿಗಳ ಮಗು ಎಂಬುದಾಗಿ ಹೇಳಿದ್ದಾರೆ. ತಂತ್ರಿಗಳು ಏನು ಹೇಳ್ತಾರೆ ಅದನ್ನು ದೇವರು ಕೇಳ್ತಾರೆ, ದೇವರು ಒಪ್ಕೊಳ್ತಾರೆ ಅಂತ ಹೇಳಿ ಎಲ್ಲರೂ ಹೇಳಿದರೆ ದೇವರು ಒಪ್ಪುವುದಿಲ್ಲ. ನಾನು ಹೇಳಿದರು ಈಗ ಇವರು ಹೀಗೆ ಮಾಡ್ತಾರೆ ಅಂತ ಹೇಳಿ ನಾವು ಹೇಳುವಂಥದ್ದಲ್ಲ, ಆ ಅಧಿಕಾರ ನಮಗಿಲ್ಲ. ಅದನ್ನು ತಂತ್ರಗಳು ಹೇಳಬೇಕಾದಂಥದ್ದು. ತಂತ್ರಗಳ ಮೂಲಕದಲ್ಲಿ ನೀವು ಅದೆಲ್ಲ ಒಂದು ತೀರ್ಮಾನವನ್ನು ಮಾಡಿಕೊಂಡು ಮುಂದೆ ದೇವರ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ವರ್ಧಾಪನೋತ್ಸವ, ಹಾಗೆ 40ನೇ ದಿವಸ ದೃಢ ಸಂಪ್ರೋಕ್ಷಣೆ, ಹಾಗೆ ವಾರ್ಷಿಕವಾದಂತಹ ಪೂಜೆ ಪುನಸ್ಕಾರಗಳು ಇತ್ಯಾದಿಗಳು, ಇದೆಲ್ಲದನ್ನು ಕೂಡ ಒಂದು ತೀರ್ಮಾನವನ್ನು ಮಾಡಿಕೊಂಡು ಯಾವಾಗಲೂ ಪೂಜೆಯವರು ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದೆ ಪೂಜೆಯನ್ನು ಮಾಡಿದರೆ ಆವಾಗ ಅದರಿಂದ ದೇವರಿಗೂ ಕೂಡ ಸಮಾಧಾನ ಇರುವುದಿಲ್ಲ. ಅದೆಲ್ಲದನ್ನು ಗಮನದಲ್ಲಿ ಇಟ್ಟುಕೊಂಡು ಆ ವ್ಯವಸ್ಥೆಯನ್ನು ಮಾಡಿ, ಹಾಗೆ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ದೇವರೇ ನೀನು ಬುದ್ಧಿ ಕೊಟ್ಟ ರೀತಿಯಲ್ಲಿ ನಾವು ಪೂಜೆಯ ವ್ಯವಸ್ಥೆಯನ್ನು ಮಾಡ್ತೇವೆ, ಎಲ್ಲರಿಗೂ ಒಂದು ಬುದ್ಧಿ ಕೊಡಬೇಕು, ಎಲ್ಲರೂ ಆಗಲಿ ಅಂತ ಹೇಳುವಂತಾಗಬೇಕು. ಒಬ್ಬರು ಹೇಳಿದ್ದನ್ನು ಮುಕ್ತೇಶ್ವರು ಹೇಳಿದರು, ಜೀರ್ಣೋದ್ಧಾರ ಸಮಿತಿಯವರು ಅಧ್ಯಕ್ಷರು ಒಂದು ಮಾತು ಹೇಳಿದರು, ಉಳಿದವರೆಲ್ಲರೂ ಅದಕ್ಕೆ ಒಪ್ಪಿದಾಗ ಮಾತ್ರ ಎಲ್ಲವೂ ಸಾಂಗವಾಗಿ ನಡೀಲಿಕ್ಕೆ ಸಾಧ್ಯ. ಆದ್ದರಿಂದ ದೇವರು ಎಲ್ಲರಿಗೂ ಒಂದು ಬುದ್ಧಿ ಕೊಟ್ಟು ನಿನ್ನ ಪೂಜೆ ಹೇಗಾಗಬೇಕು ಆ ರೀತಿಯಲ್ಲಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ದೇವರೇ ನಮಗೆಲ್ಲರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು, ಶ್ರೇಯಸ್ಸನ್ನು, ಮಂಗಳವನ್ನು ಕೊಟ್ಟು ಕಾಪಾಡಬೇಕು. ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯೆ ಬುದ್ಧಿ, ಆ ಮಕ್ಕಳು ಕೂಡ ಮುಂದೆ ಒಂದು ಉತ್ತಮವಾದಂತಹ ಒಂದು ಪದವಿಯನ್ನು ಹೊಂದಿ ದೇವರಿಗೂ ಸೇವೆಯನ್ನು ಮಾಡುವಂತಹ ಒಂದು ಶಕ್ತಿ, ಭಕ್ತಿ, ದ್ರವ್ಯಾದಿ ಸಂಪತ್ತುಗಳು ಅದು ಕೂಡ ಮಕ್ಕಳಿಗೂ ಕೂಡ ಲಭಿಸಿ ಮುಂದೆ ಎಲ್ಲರಿಗೂ ಕೂಡ ಸಮಸ್ತರಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ರೀತಿಯಲ್ಲಿ ದೇವರು ಮಂಗಳವನ್ನು ಉಂಟು ಮಾಡಿ ಕಾಪಾಡಬೇಕು ಅಂತ ಹೇಳಿ ಈ ಕಾಲದಲ್ಲಿ ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ
व्यानात्मनाय व्यानात्मने नमः बुद्ध्यवनापराय उदात्मने उदानात्मने नमः पारयोलानोपराय दुरात्मने तान् शृणो बिम्बं पीठं परितः प्रदक्षिणे वाद्य ಮಾಡಿ ध्रुवाद्यवृत्ति मंत्र करयुगेन अभिमृशन्न तमष्टबन्धं गोप्रतिष्ठितं विभाव्य पुनः शक्तिमन्त्रैः अभिवर्षणं कुर्यात् बीजेन व्यापयेत् ततः निद्राकुम्भेन अर्घ्यादिद्रव्यं समर्प्य मूलेन देवाय अर्घ्य नीराज्य देवस्य मूर्ध्नि हिरण्यम्न्यस्य ओम ಮಾಡಿ ವಾದ್ಯ ಋತತ್ವನ್ಯಾಸಂ ನೀರಾಜ್ಯ
ವಾದ್ಯ ವಾದ್ಯ ಮಾಡ್ತೀನಿ ಹಂಗೆಲ್ಲ ದಿನ ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे नमः ರಾಘವಣ್ಣ ಎಲ್ಲಿದ್ರಿ ರಾಘವಣ್ಣ ಎಲ್ಲಿದ್ರಿ ವ್ಯವಸ್ಥೆ ಮಾಡಿತ್ತು ಮೈಕ್ 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 ಅಂತ ಮೌನ 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 ಆಡಳಿತ ಮಂಡಳಿ ಅಧ್ಯಕ್ಷರು ಸರ್ ಬೆಂಗಳೂರಿನಲ್ಲಿ ಇಂಡಸ್ಟ್ರಿ ಅವರು ಆಕಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಥಂ ಹಂದಾಡಿಯ
ಗೋಪಾಲಕೃಷ್ಣನ ಸನ್ನಿಧಾನ ಅತ್ಯಂತ ಸುಂದರವಾಗಿ ನವೀಕೃತಗೊಂಡಿದೆ. ಶಿಲಾಮಯವಾಗಿರತಕ್ಕಂತಹ ದೇವಾಲಯ, ನೂತನವಾಗಿರತಕ್ಕಂತಹ ಮಂದಿರ, ಸ್ವಾಮಿ ಪುನಃ ಪ್ರತಿಷ್ಠೆ ನಡೆದಿದೆ. ವಿಶೇಷ ರೀತಿಯಿಂದ ಇಲ್ಲಿ ಸನ್ನಿಹಿತನಾಗಿದ್ದು ನಾಡಿನ ಎಲ್ಲ ಭಕ್ತರಿಗೂ ಬದುಕಿನಲ್ಲಿ ಬರಬಹುದಾದ ಎಲ್ಲ ದುಃಖಗಳನ್ನು ದೂರ ಮಾಡಿ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ವಾಮಿ ಗೋಪಾಲಕೃಷ್ಣನ ಆರಾಧನೆ ಗೋವುಗಳ ಆರಾಧನೆ ಜೊತೆಗೆ ನಡೆಯಬೇಕು. ಗೋವುಗಳ ಆರಾಧನೆ ಇಲ್ಲ ಅಂತಂದ್ರೆ ಗೋಪಾಲಕೃಷ್ಣನ ಆರಾಧನೆ ಇಲ್ಲ. ಕೃಷ್ಣನಾಗಿ ಭೂಮಿಯಲ್ಲಿ ಅವತರಿಸಿ ಬರಬೇಕು. ಭೂದೇವಿ ಪ್ರಾರ್ಥನೆ ಮಾಡಲಿಕ್ಕೆ ಹೋದದ್ದು ಭಗವಂತನ ಹತ್ರ, ದೇವರೇ, ನಮ್ಮ ಮೈ ಮೇಲೆ ಭೂಮಿಯಲ್ಲಿ ಅನೇಕ ದುಷ್ಟರು ಬಹಳ ಬೆಳೆದು ಬಿಟ್ಟಿದ್ದಾರೆ, ಅವರು ಉಪದ್ರವ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನೊಮ್ಮೆ ಬಂದು ಅವತಾರ ಮಾಡಿ ಬಂದು ಅವರನ್ನೆಲ್ಲ ದೂರ ಮಾಡಿ ಜಗತ್ತಿಗೆ ಕ್ಷೇಮವನ್ನುಂಟು ಮಾಡಬೇಕು ಅಂತ ಭೂದೇವಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದು. ಹೇಗೆ ಹೋದರೆ ದೇವರು ಬೇಗ ಪ್ರಸನ್ನನಾಗ್ತಾನೆ, ಬರ್ತಾನೆ ಆಲೋಚನೆ ಮಾಡಿದ ಭೂದೇವಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಧರಿಸಿಕೊಂಡದ್ದು ಗೋರೂಪವನ್ನು. ಶ್ರೀಮದ್ ಭಾಗವತದಲ್ಲಿ ಅದರ ಉಲ್ಲೇಖ ಇದೆ. ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮನ ಬಳಿಗೆ ದೂರ ತಗೊಂಡು ಹೋದ್ಲಂತೆ. ಯಾಕೆ? ಗೋಗಳು ಅಂತಂದ್ರೆ ಭಗವಂತನಿಗೆ ಅತ್ಯಂತ ಪ್ರೀತಿ. ಕೇವಲ ಕೃಷ್ಣ ರೂಪದಿಂದ ಅಷ್ಟೇ ಅಲ್ಲ, ಮೂಲ ನಾರಾಯಣ ರೂಪದಲ್ಲಿಯೂ ಕೂಡ ಗೋವುಗಳು ಅಂದರೆ ಭಗವಂತನಿಗೆ ಅತ್ಯಂತ ಪ್ರೀತಿ. ಹಾಗಾಗಿ ಆ ರೂಪದಲ್ಲೇ ನಾನು ಹೋದೆ ಅಂತಂದ್ರೆ ದೇವರು ಬೇಗ ನಮ್ಮ ಹತ್ರ ಬರ್ತಾನೆ ಅಂತ ಹೇಳಿಕೊಂಡು ಗೋರೂಪವನ್ನು ಧರಿಸಿಕೊಂಡು ಹೋದ್ಲು. ಭಾಗವತದಲ್ಲಿ ಉಲ್ಲೇಖ ಇದೆ. ಭಗವಂತ ಕೂಡಲೇ ಬಂದ. ಅವತಾರ ಮಾಡಿದ್ದಲ್ಲಿ ಮಧುರಾ ನಗರದಲ್ಲಿ ಅವತಾರ ಮಾಡಿದ್ದು. ಎಷ್ಟು ದಿವಸ ಇದ್ದ? ಒಂದು ಅರೆಕ್ಷಣಲ್ಲಿ ನಿಲ್ಲಿಲ್ಲ. ಕೂಡಲೇ ಹೇಳಿದ, ನಾ ಇಲ್ಲಿರೋದಿಲ್ಲ, ನಂದಗೋಕುಲಕ್ಕೆ ಕರ್ಕೊಂಡು ಹೋಗಿ, ನಂದಗೋಕುಲಕ್ಕೆ ಕರ್ಕೊಂಡು ಹೋಗಿ. ಯಾಕೆ? ನಾವಂದುಕೊಳ್ಳೋದು ಕಂಸ ಹುಟ್ಟಿದ ಮಕ್ಕಳನ್ನೆಲ್ಲ ಸಾಯ್ತಾ ಇದ್ದಾನೆ, ದೇವರು ಹೆದರ್ಕೊಂಡು ಓಡಿ ಹೋದ. ದಾಸರು ಹೇಳ್ತಾರೆ, ಆವ ಧೈರ್ಯದಿ ನೋಡೆ ಅಸುರಾಂತಕ ಈ ಪರಿಯ ಸೊಬಗ ಆವ ದೇವರಲ್ಲೂ ಕಾಣೆ. ಮತ್ತೆ ಯಾಕೆ ಹೋಗೋದು ಹಾಗಾದ್ರೆ? ಕಂಸನ ರಾಜ್ಯದಲ್ಲಿ ನಿತ್ಯ ಗೋವುಗಳ ಹಿಂಸೆ, ಗೋಹತ್ಯೆ ಗೋಹತ್ಯೆ ಗೋಹತ್ಯೆ. ನಾರದರೊಮ್ಮೆ ಬಂದಾಗ ಅವನಿಗೆ ಹೇಳಿದರು, ನೀನೊಬ್ಬ ಅಸುರ ಇದ್ದಿ, ಇಲ್ಲಿರುವವರೆಲ್ಲರೂ ಕೂಡ ಯಾದವರೆಲ್ಲ ದೇವತೆಗಳು. ಕಂಸ ತೀರ್ಮಾನ ಮಾಡಿದ, ಇವರನ್ನೆಲ್ಲ ಬಗ್ಗು ಬಡಿಯಬೇಕು. ಹೊಡೆದು ಹೊಡೆದು ಓಡಿಸಿದ ಯಾದವರನ್ನೆಲ್ಲ. ದೇವತೆಗಳು ಸ್ವರ್ಗದಲ್ಲಿದ್ದರೆ ಅವರಿಗೇನು ಮಾಡೋದು? ಅವರನ್ನು ಸುಕ್ಕು ಮುರಿಬೇಕು. ದೇವತೆಗಳಿಗೆ ಆಹಾರ ಯಾವುದು? ಅದನ್ನು ಬಂದ್ ಮಾಡಬೇಕು. ಇಲ್ಲಿಂದ ಸಪ್ಲೈ ಆಗ್ತಾ ಇದೆ. ಬ್ರಾಹ್ಮಣರು ಯಜ್ಞಯಾಗದಲ್ಲೇನು ಹವಿಸನ್ನು ಕೊಡ್ತಾ ಇದ್ದಾರಲ್ಲ, ಗೋಘೃತವನ್ನು, ಗೋವಿನ ಆಕಳ ತುಪ್ಪವನ್ನೇನು ಸಮರ್ಪಣೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಆಹಾರ. ಆಜ್ಯಂ ಸುರಾಣಾಂ ಆಹಾರ. ದೇವತೆಗಳ ಆಹಾರ ಯಾವುದು? ಆಜ್ಯ. ಆಜ್ಯ ಅಂತ ಹೇಳಿದ್ರೆ ಗೋವಿನ ತುಪ್ಪ. ಹಾಗಾದರೆ ಅದಕ್ಕೆ ಸಪ್ಲೈ ಮಾಡ್ತಾ ಇರೋದು ಯಾರು? ಗೋವುಗಳು. ಬ್ರಾಹ್ಮಣರನ್ನೆಲ್ಲ ಹೊಡೆಯಿರಿ, ಗೋವುಗಳನ್ನೆಲ್ಲ ಹೊಡೆಯಿರಿ, ತುಪ್ಪವೇ ಇಲ್ಲ. ದೇವತೆಗಳ ಆಹಾರ ಬಂದಾಗತ್ತೆ. ನಮಗೆ ಎಮ್ಮೆ ತುಪ್ಪ ಆದರೂ ನಡೆಯುತ್ತೆ, ದೇವತೆಗಳಿಗೆ ಇದಾಗೋದಿಲ್ಲ. ಎಲ್ಲ ಹೊಡೆದಾಕಿ. ಭಾಗವತದಲ್ಲಿ ಉಲ್ಲೇಖ ಇದೆ, ಹೇಗೆ ಗೋಹತ್ಯೆ ಮಾಡ್ತಾ ಇದ್ರು ಅಂತ ಹೇಳಿಕೊಂಡು. ರಾಜನದ್ದೇ ಆದೇಶ ಆದಮೇಲೆ ಕೇಳಬೇಕೇನು? ಸ್ವಭಾವತಃ ಅಸುರರ ಜೊತೆಗಿರುವವರೆಲ್ಲರೂ ಕೂಡ ನಿತ್ಯ ಗೋಹಿಂಸೆ. ಭಗವಂತ ಅಂದ, ಎಲ್ಲಿ ಗೋಹತ್ಯೆ ನಡೀತಾ ಇರುತ್ತಲ್ಲ, ಎಲ್ಲಿ ಗೋವುಗಳ ಹಿಂಸೆ ನಡೀತಾ ಇರುತ್ತಲ್ಲ, ಅಲ್ಲಿ ನಾವು ಒಂದು ಅರೆ ಕ್ಷಣವು ನಿಲ್ಲೋದಿಲ್ಲ ಎಂಬ ಸುದ್ದಿಯನ್ನು ಜಗತ್ತಿಗೆ ಕೊಡಬೇಕು. ಅದಕ್ಕೋಸ್ಕರ ಇಲ್ಲಿ ಅವತಾರ ಮಾಡಿ ಮರುಕ್ಷಣ ಇದನ್ನು ತೊರೆದ. ದೇವರು ನಮ್ಮ ಹಾಗಲ್ಲ, ಅನಿವಾರ್ಯ ಹುಟ್ಟಲ್ಲ, ಎಲ್ಲಿ ಬೇಕೋ ಅಲ್ಲಿ ಅವತಾರ ಮಾಡಬಹುದು. ಇಲ್ಲಿ ಬೇಡ ಅಂತಂದರೆ ನಂದಗೋಕುಲದಲ್ಲಿ ಅವತಾರ ಮಾಡಬಹುದಿತ್ತು. ಆದರೆ ಹಾಗೆ ಅವತಾರ ಮಾಡಿದರೆ ಲೋಕಕ್ಕೂ ಇಂತಹ ಸಂತೋಷ ಕೊಟ್ಟ ಹಾಗಾಗುವುದಿಲ್ಲ. ಇಲ್ಲಿ ಅವತಾರ ಮಾಡಬೇಕು, ಅದನ್ನು ಬಿಟ್ಟು ಹೋಗಬೇಕು. ದೇಶೋ ವಿಶಾಲ, ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಿತ್ತು. ದೇವರು ಎಲ್ಲಿ ಹೋದ?
ಯಾವ್ಯಾವುದೂ ಊರಿಗೆ ಹೋಗಿಲ್ಲ, ನಂದ ಗೋಕುಲಕ್ಕೆ ಹೋದ. ಎಲ್ಲಿ ಗೋವುಗಳು ಆನಂದದಿಂದಾಗಿ ಬೆಳೀತಾ ಇರ್ತಾವಲ್ಲ ಅಲ್ಲಿರ್ತೇನೆ ಅಂತ ಹೇಳಿಕೊಂಡು ನಂದ ಗೋಕುಲಕ್ಕೆ ಹೋದ. ಎಲ್ಲಿ ಗೋವುಗಳ ಹಿಂಸೆ ನಡೀತಾ ಇರುತ್ತೆ ಅಲ್ಲಿ ಇರೋದಿಲ್ಲ, ಎಲ್ಲಿ ಇರ್ತೇನೆ, ಎಲ್ಲಿ ಗೋವುಗಳು ಆನಂದದಿಂದಾಗಿ ನಲಿತಾ ಇರ್ತಾವಲ್ಲ ಅಲ್ಲಿ ನಾ ಇರ್ತೇನೆ, ಎಲ್ಲಿ ಗೋವುಗಳ ಪೋಷಣೆ ನಡೀತಾ ಅಲ್ಲಿ ನಾ ಇರ್ತೇನೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ನಂದ ಗೋಕುಲಕ್ಕೇ ಹೋದ. ಇಲ್ಲ ಯಾವುದೋ ಊರಿಗೆ ಹೋಗ್ಬೋದಿತ್ತು. ಅಂತಹ ಗೋಪಾಲಕೃಷ್ಣ ಒಳಗೆ ಸನ್ನಿಹಿತನಾಗಿದ್ದಾನೆ. ಗೋಪಾಲಕೃಷ್ಣನ ಆರಾಧನೆ ಒಳಗೆ ಗರ್ಭಗುಡಿಯೊಳಗೆ ಅವಶ್ಯವಾಗಿ ನಡೆಯುತ್ತೆ. ಊರಿನ ಎಲ್ಲರಿಗೂ ಕೂಡ ಒಂದು ಸಂದೇಶ. ಈ ಊರಿನೊಳಗೆ ಎಲ್ಲರೂ ಸೇರಿಕೊಂಡು ಒಂದು ಪುಟ್ಟದಾದ ಒಂದು ಗೋಶಾಲೆ, ಅಸಾಧ್ಯವಾದದ್ದು ಏನಿಲ್ಲ. ದೇವರ ಗೋಪಾಲಕೃಷ್ಣ ಹೆಸರು ಹೇಳಿಕೊಂಡು ಅದನ್ನು ಬೆಳೆಸಲಿಕ್ಕಾಗತ್ತೆ. ಎಷ್ಟು ಒಂದು ಸಾಧ್ಯ ಆದರೂ ಒಂದು 5 ಎಕರೆ ಆದರೂ ಹುಡುಕಿಕೊಳ್ಳಿ. ಯಾವುದು ಗುಡ್ಡದಲ್ಲಿ ಇಲ್ಲಿ ಅದು ದೂರದಲ್ಲಿ ಆಗ್ಬೋದು. ಇಲ್ಲಿ ಒಂದು ಹಸು ಇರಬೇಕು. ಇಲ್ಲಿ ದೇವಸ್ಥಾನದಲ್ಲಿ 1-2 ಹಸು ಇಟ್ಕೊಳ್ಳೋದು, ಉಳಿದದ್ದೆಲ್ಲ ಅಲ್ಲಿ ಇರಲಿ. ಇಲ್ಲಿ ದೇವರಿಗೆ ಆ ಗೋಶಾಲೆಗೋಸ್ಕರವೇ ಅಂತ ಹೇಳಿಕೊಂಡು ಹುಂಡಿ ಇಟ್ಟುಕೊಳ್ಳಿ. ಗೋಸೇವೆ ಅಂತ ಹೇಳಿಕೊಂಡೇ ಸೇವಾ ಲಿಸ್ಟಲ್ಲಿ ಅದನ್ನು ಸೇರಿಸಿ. ವಿಶೇಷ ದಿವಸಗಳಲ್ಲಿ 4-10 ಕರುಗಳನ್ನು ಇಲ್ಲಿ ಕರ್ಕೊಂಡ್ಬನ್ನಿ. ಊರ ಮಕ್ಕಳೆಲ್ಲ ಬರುವಾಗ ಅದನ್ನು ನೋಡಿಕೊಂಡು ಅದರ ಜೊತೆಗೆ ಚೆನ್ನಾಗಿ ಅವರೆಲ್ಲರೂ ಕೂಡ ಸಂತೋಷದಿಂದ ಬೆರೆಯಲಿ. ಆ ಮಕ್ಕಳಿಗೂ ಕೂಡ ಹಿಂದೆ ಹಾಗಿತ್ತು, ಮನೆಯಲ್ಲೂ ಕೂಡ ಗೋವುಗಳಿದ್ದು. ಪುಟ್ಟ ಕರುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ತಾ ಇರಲಿಲ್ಲ. ಸಣ್ಣ ಸಣ್ಣ ಕರುಗಳನ್ನು, ಹುಟ್ಟಿದ ಕರುಗಳನ್ನು ಗೋಶಾಲೆಯಲ್ಲಿ ಬಿಡ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಮನೆಯೊಳಗೆ ಮಲಸ್ಕೊಡ್ತಾ ಇದ್ರು ಜೊತೆಗೆ. ಗೊತ್ತಿದ್ದವರು ಗೊತ್ತಿದೆ ಮನೆಯಲ್ಲೆಲ್ಲರೂ ಕೂಡ. ಇವತ್ತು ಅದೆಲ್ಲ ತಪ್ಪಿ ಹೋಗಿದೆ. ಹಾಗಾಗಬಾರದು. ನಾವು ದೇವಸ್ಥಾನ ಎಲ್ಲ ಗಟ್ಟಿ ಮುಟ್ಟಾಗಿ ಕಟ್ತೇವೆ. ನಮ್ಮ ಮುಂದಿನ ತಲೆಮಾರಿನಲ್ಲಿ ಮಕ್ಕಳಲ್ಲಿ ಆ ಸಂಸ್ಕಾರವೇ ಇಲ್ಲ ಅಂತಂದರೆ ದೇವಸ್ಥಾನ ಹೇಗೆ ಉಳಿಯತ್ತೆ? ಇದನ್ನು ಉಳಿಸೋರು ಯಾರು? ನಾವು ನೀವು ಇನ್ನೆಷ್ಟು ವರ್ಷ? ನಾವು ಮುಂದಿನ ಸಂತತಿ ಅದು ಈ ದೇವಸ್ಥಾನವನ್ನು ಉಳಿಸಬೇಕು. ಹಾಗಾಗಬೇಕು ಅಂದಿದ್ರೆ ಅವರಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಅದಕ್ಕೆ ಇಂತಹ ಕೆಲಸಗಳು ಅತ್ಯವಶ್ಯವಾಗಿ ಆಗಬೇಕಾಗಿದೆ. ದೇವಸ್ಥಾನದಲ್ಲಿ ಒಂದು ಪುಟ್ಟ ಗೋಶಾಲೆ, 1-2 ಹಸು ಇರಲಿ. ವಿಶೇಷ ದಿವಸಗಳಲ್ಲಿ ಆ ಸಣ್ಣ ಸಣ್ಣ ಕರುಗಳನ್ನೆಲ್ಲ ಕರ್ಕೊಂಬನ್ನಿ. ಊರವರು ಬಂದವರೆಲ್ಲ ಇದರ ಜೊತೆಗೆ ಖುಷಿ ಪಡಲಿ. ಮಕ್ಕಳಿಗೆ ಆ ರೀತಿಯಾಗಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ದೇವರ ಬಗ್ಗೆ ಭಕ್ತಿ, ಅಭಿಮಾನ, ಗೌರವ ಬೆಳೆಯುತ್ತೆ. ಅದು ಆಯಿತು ಅಂತಂದರೆ ಗೋಪಾಲಕೃಷ್ಣ ದೇವರ ಆರಾಧನೆ ಪರಿಪೂರ್ಣ ಆಗತ್ತೆ. ಮುಂದಿನ ದಿವಸಗಳಲ್ಲಿ ಅಂತಹ ಕೆಲಸವೂ ಒಂದು ನಡೆಯಲಿ ಅಂತ ಆಶಿಸಿ ಎಲ್ಲ ಕೆಲಸಗಳಿಗೂ ಗೋಪಾಲಕೃಷ್ಣನ ಅನುಗ್ರಹ ಪ್ರಾರ್ಥನೆ ಮಾಡ್ತಾ, ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ. ಎಲ್ಲ ಭಕ್ತರು ಕೈ ಜೋಡಿಸಿದ್ದಾರೆ. ಬದುಕಿನಲ್ಲಿ ಬರಬಹುದಾದ ಏನೇ ದುಃಖಗಳಿದ್ದರೂ ಕಷ್ಟಗಳಿದ್ದರೂ ಅದನ್ನೆಲ್ಲ ದೇವರು ದೂರ ಮಾಡಿಕೊಟ್ಟು ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ದೇವರು ದಯಪಾಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ
परिजानते भद्रेशां लक्ष्मीर्वेदादिवाचे ॐ सिद्धलक्ष्मीर्मोक्षलक्ष्मीर्जयलक्ष्मी सरस्वती श्रीलक्ष्मीर्वरलक्ष्मी सदा बोडे शङ्कर प्राणवल्लभे ज्ञानवैराग्यसिद्ध्यर्थभिक्षां देहि च पार्वती श्रीधान्यलक्ष्मी वा धनलक्ष्मी वा प्रार्थनां समर्पयामि। अनुज्ञान